ಮೇಲಾಗ್ತಿರುವಂತಹ ದೌರ್ಜನ್ಯಕ್ಕೆ ಸಮಾಜದ ಮಹಿಳೆಯೊಬ್ಬಳು ಧ್ವನಿ ಎತ್ತೋದು ಎಷ್ಟು ಅವಶ್ಯಕ ಅಂತ ಹೇಳ್ತಾರೆ. ನೀನ್ ವಾಯ್ಸ್ ಔಟ್ ಮಾಡ್ಲಿಲ್ಲ ಅಂದ್ರೆ, ಆ ಕ್ಷಣದಲ್ಲಿ ಆ ಎದುರುಗಡೆಯ ವ್ಯಕ್ತಿ ಮರ್ಯಾದೆ ಕಳೀಲಿಲ್ಲ ಅಂದ್ರೆ, ನೀನು ಆ ವ್ಯಕ್ತಿ ಇನ್ನೊಂದು ಮಗುವಿಗೆ ಅದನ್ನೇ ಮಾಡ್ತಾನೆ. ಕಿರುತೆರೆ ಸಾಕಷ್ಟು ಖುಷಿ ಕೊಡುತ್ತಾ ಅಲ್ಲ, ಹಿರಿತೆರೆಯಲ್ಲಿ ಹೆಚ್ಚು ಇದೆ ಅಂತ ಅನ್ಸುತ್ತೆ. ಹಿರಿತೆರೆ ಅನ್ನೋದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ. ಅದು ಧಾರಾವಾಹಿಗಳನ್ನ ನೋಡಿ ನಮ್ಮ ಮನೆ ಹೆಣ್ಮಕ್ಳು ಹಾಳಾಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾತಿರುತ್ತೆ. ಗಂಡ ಮಕ್ಳಿಗೆ ಶಾಲೆ ಕಳ್ಸಿದ್ರ, ಮಕ್ಳ ಎಕ್ಸಾಮ್ ಬಂದ, ತನಗೇನ್ ಬೇಕು ಅನ್ನೋದು ನಾವು ಗೊತ್ತೇ ಆಗಲ್ವಲ್ಲ. ಹೀಗಿರುವಾಗ ಎಲ್ಲ ಮಹಿಳೆಯರಿಗೆ ಅವರ ಬದುಕಿನಲ್ಲಿ ಮುನ್ನಡೆಯುವುದಕ್ಕೆ ನಿಮ್ಮ ಮಾಹಿತಿ ಮಾರ್ಗದರ್ಶನ. ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಅವರವರ ಜೀವನದ ಹೀರೋಗಳು ಹೆಣ್ಮಕ್ಳು. ಒಂದು ಹೆಣ್ಮಕ್ಳನ್ನ ಎಂಪವರ್ ಮಾಡುವ ಥಾಟ್ ಇದೆಯಲ್ಲ, ಅದು ಮಾತೃಶ್ರೀ ಅವ್ರಿಗೆ ನಿಜಕ್ಕೂ ದೇವ್ರು ಮಾಡುವ ಕೆಲಸ. ಹೆಣ್ಣು ಅಂದರೆ ಶಕ್ತಿ, ಹೆಣ್ಣು ಅಂದರೆ ಬೆಳಕು, ಪ್ರೀತಿಯ ದಾರಿ ತೋರಿಸಿ ಜೀವನಕ್ಕೆ ಆಶೀರ್ವಾದ ಕೊಡುವಳು, ಧೈರ್ಯ ತುಂಬಿ ಕನಸುಗಳಿಗೆ ಹೊಸ ಹಾದಿ ತೋರಿಸುವಳು, ನಮಗೆ ಮಾರ್ಗದರ್ಶಕಿಯಾಗಿ ನಿಂತಿರುವ ಮಾತೃಶ್ರೀ ಹೇಮಾವತಿ ಅಮ್ಮ. ಅವರ ಪ್ರೇರಣೆಯಿಂದ ಹೆಣ್ಣು ಶಕ್ತಿಯ ಜಯ ಘೋಷ, ಅವರ ಪ್ರೇರಣೆಯಿಂದ ಹೆಣ್ಣು ಶಕ್ತಿಯ ಜಯ ಘೋಷ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಈ ದಿನದ ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ಸ್ವಪ್ನ ಕೃಷ್ಣ ಅವರಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು ಹಾಗೆ ನಟಿಯೂ ಹೌದು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ತಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮ್ಯಾಮ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು ಮ್ಯಾಮ್. ಮ್ಯಾಮ್, ಒಬ್ಬ ನಿರ್ದೇಶಕಿ, ನಿರ್ಮಾಪಕಿ, ಅದೇ ರೀತಿಯಾಗಿ ಒಬ್ಬ ನಟಿ. ಹೀಗಿರುವಾಗ ತಮ್ಮಲ್ಲಿ ನಾನು ಕೇಳಬೇಕಾದಂತಹ ಮೊದಲ ಪ್ರಶ್ನೆ, ಮಹಿಳಾ ಸಾಧಕರು ಅಂತ ನಿಮ್ಮನ್ನ ಆಯ್ದುಕೊಳ್ಳುವಾಗ ಒಬ್ಬ ಹೆಣ್ಣು ಮಗಳು ಒಂದು ರಂಗದಲ್ಲಿ ಸಾಧನೆ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಮೂರು ವಿಷಯಗಳಲ್ಲಿ ಗುರುತಿಸಿಕೊಂಡಂಥವ್ರು ತಾವು. ಹಾಗಿರುವಾಗ ಬಾಲ್ಯದಿಂದ ಇಲ್ಲಿಯವರೆಗೆ ಚಿತ್ರರಂಗಕ್ಕೆ ಬರಬೇಕು ಅಂತ ಬಂದ್ರೋ, ಅಥವಾ ಕನಸಿನ ಜೊತೆಗೆ ಬಂದದ್ದು, ಆಯ್ಕೆಯಿಂದ ಬಂದದ್ದು, ಹೀಗೆ ಬಂದ್ರಿ? ಮತ್ತೆ ಯಾವ ರೀತಿಯಾಗಿ ಜರ್ನಿ ಇಲ್ಲಿವರೆಗೆ ಬಂತು ಅಂತ ನಮಗೆ ತಿಳಿಸ್ಕೊಡ್ಬೋದಾ? ಚಿತ್ರರಂಗಕ್ಕೆ ಅನಿವಾರ್ಯವಾಗಿ ಬಂದದ್ದು. ಬಟ್ ಅಂದ್ರೆ ನಾನು ಬಹುಶಃ ತುಂಬಾ ಅದೃಷ್ಟವಂತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ, ಕೆಲವರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನುವ ಸಾಲು ನನ್ನ ಜೀವನದಲ್ಲಿ ಅಕ್ಷರಶಃ ನಿಜ. ನಾನು ಈ ಚಿತ್ರರಂಗಕ್ಕೆ ಬಂದಾಗ ನನಗೆ ಸಿಕ್ಕಂಥ ಗೌರವ, ನನಗೆ ಸಿಕ್ಕಂಥ ಅವಕಾಶಗಳು ಇವತ್ತು, ಮತ್ತೆ ನನಗೆ ಸಿಕ್ಕಂಥ ಗೌರವ ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಕೂಡಿಸಿದೆ. ಅಫ್ಕೋರ್ಸ್ ನನಗೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಒಳ್ಳೆಯದನ್ನೇ ನೋಡ್ಕೊಂಡು ಬಂದಿದ್ದೀನಿ. ಅಂದ್ರೆ ನನಗೆ ನನ್ನ ಜೀವನದಲ್ಲಿ ಒಳ್ಳೇದಷ್ಟೇ ಬೇಗ ನೋಡ್ಬೇಕು ಅಂತ ಅನ್ಸತ್ತೆ. ಅಫ್ಕೋರ್ಸ್ ಒಂದು ಒಳ್ಳೆಯ ಜೊತೆ ಕೆಟ್ಟದ್ದು ಇದ್ದೇ ಇರುತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಕೆಟ್ಟದ್ದನ್ನ. ಒಳ್ಳೆಯದನ್ನ ನೋಡ್ಕೊಂಡು ಇಲ್ಲಿವರೆಗೂ ದೈವದ ಆಶೀರ್ವಾದ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ವೃತ್ತಿ ಬದುಕು ಅಂತ ಹೇಳಿದಾಗ ಎಲ್ಲರ ವೃತ್ತಿ ಬದುಕಲ್ಲೂ ಬೇರೆ ಬೇರೆ ರೀತಿಯಾದಂತಹ ಅಡೆತಡೆಗಳು ಇರೋದು ಸಾಮಾನ್ಯ. ಆದ್ರೆ ನೀವು ನಿರ್ವಹಿಸ್ತಿರುವಂತ ಕೆಲಸವನ್ನ ಹೆಣ್ಣು ಮಕ್ಕಳು ನಿರ್ವಹಿಸೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಿರ್ದೇಶನ ಇರ್ಬೋದು ಅಥವಾ ನಟನೆ ಇರ್ಬೋದು, ಅಷ್ಟು ಸುಲಭವಾದಂತಹ ವಿಷಯ ಅಂತೂ ಖಂಡಿತ ಅಲ್ಲ. ಎಲ್ಲೆಲ್ಲೂ ಟ್ರಾವೆಲ್ ಮಾಡಬೇಕು, ಒಂದಷ್ಟು ಜನರ ಜೊತೆಗೆ ನೀವು ಪ್ರತಿದಿನ ನೋಡುವಂಥದ್ದು ಹೊಸ ಮುಖಗಳಾಗಿರ್ಬೋದು, ಅವರೆಲ್ಲರನ್ನ ಹ್ಯಾಂಡಲ್ ಮಾಡಬೇಕು. ಇದ್ರ ಜೊತೆಗೆ ನಮ್ಮ ಒಂದಷ್ಟು ಜವಾಬ್ದಾರಿಗಳಿರುತ್ತೆ, ಇದನ್ನು ಕೂಡ ಬಿಟ್ಟುಕೊಡೋದಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಿಮಗನ್ಸಿದ್ಯಾ ಎಲ್ಲಾದ್ರೂ ಒಬ್ಬ ಹೆಣ್ಣು ಮಗಳಾಗಿ ನನಗೆ ನನ್ನ ವೃತ್ತಿಯನ್ನ ನಿರ್ವಹಿಸೋದು ಕಷ್ಟ ಆಗಿದೆ ಅಂತ ಏನಾದ್ರು ಅನ್ಸಿದ್ದುಂಟ? ಅಯ್ಯೋ ಇಲ್ಲ, ಹೆಣ್ಣಂದ್ರೆ ಶಕ್ತಿ. ನಮ್ಮ ಹತ್ರ ಇರುವ ಶಕ್ತಿ ಖಂಡಿತ ಬೇರೆ ಯಾರ ಹತ್ರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮಲ್ಟಿಪಲ್ ಜಾಬ್
ಮಾಡೋಕ್ಕಾಗೋದು ಹೆಣ್ಮಕ್ಳಿಗೆ ಮಾತ್ರ ಸಾಧ್ಯ. ಅದನ್ನ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಆರೋಗ್ಯ ಕೆಟ್ಟಿದ್ರು ನಾವು ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಎರಡು ಹೊತ್ತು ಆಚೆ ತಿಂತಾರಲ್ಲ, ಒಂದು ಹೊತ್ತಾದ್ರೂ ಮನೆಯಲ್ಲಿ ತಿನ್ಲಿ ಪರವಾಗಿಲ್ಲ, ನಂಗೆ ಹುಷಾರಿಲ್ಲ ಅಂದ್ರೂ ನಾನು ಎದ್ದು ಮಾಡ್ತೀನಿ ಅನ್ನುವ ಮನಸ್ಥಿತಿ ನಮ್ಮ ಹೆಣ್ಮಕ್ಳಿಗಿರೋದು. ಸೊ ಅದು ಎಲ್ಲಿಂದ ಬರುತ್ತೆ? ನಮ್ಮಲ್ಲಿರುವ ನಮ್ಮ ಒಳಗಡೆ ಇರುವಂತ ಒಂದು ಶಕ್ತಿಯಿಂದ ಬರುತ್ತೆ ಅದು. ಸೊ ಆಮೇಲೆ ಹೆಣ್ಮಕ್ಳು ಅಂತ ಬಂದಾಗ ಮಲ್ಟಿಪಲ್ ಎಮೋಷನ್ಸ್ ಅನ್ನ ಹ್ಯಾಂಡಲ್ ಮಾಡುವಂತ ಕೇಪಬಿಲಿಟಿ ಇದೆ ನಮ್ಗೆ. ಅಂದ್ರೆ ಒಬ್ಬ ಈ ಮನಸ್ಥಿತಿ, ನಿಮ್ದು ಯಾವ್ದು ಬೇರೆ ಮನಸ್ಥಿತಿ, ಅವರದ್ದು ಯಾರದ್ದು ಬೇರೆ ಮನಸ್ಥಿತಿ, ಇವರದ್ದು ಯಾರದ್ದು, ಎಲ್ಲವನ್ನು ತಗೊಳ್ಳುವ ಮನಸ್ಥಿತಿ ಇದೆ. ಎಲ್ಲವನ್ನು ಒಂದೇ ತರ, ಅಂದ್ರೆ ಒಂದೇ ರೀತಿ ಅವರವರ ಮನಸ್ಥಿತಿಗೆ ತಕ್ಕಂತೆ ಕೇಟರ್ ಮಾಡುವ ಮನಸ್ಥಿತಿ ನಮ್ಮಲ್ಲಿದೆ. ಇವಾಗ ಒಬ್ರಿಗೆ ಸಾರು ಇಷ್ಟ, ಒಬ್ರಿಗೆ ಹುಳಿ ಇಷ್ಟ, ಒಬ್ರಿಗೆ ಇನ್ನೇನೋ ಇಷ್ಟ, ಅದೆಲ್ಲವೂ ಮಾಡೋ ಅಂತ ಕೇಪಬಿಲಿಟಿ ಇದೆ ನಮ್ಮ ಹತ್ರ. ಇದು ಅಡಿಗೆ ವಿಚಾರಕ್ಕಷ್ಟೇ ಹೇಳ್ತಿಲ್ಲ ನಾನು, ಮಿಕ್ಕಿದೆಲ್ಲ ವಿಚಾರಗಳಿಗೂ ಹೇಳ್ತಾ ಬರ್ತಾ ಇದ್ದೀನಿ. ಅಂದ್ರೆ ನಮ್ಮಲ್ಲಿ ಆ ಶಕ್ತಿ ಇರೋದ್ರಿಂದ ಬಹುಶಃ ನಮ್ಮನ್ನ, ಅಂದ್ರೆ ನಾವು, ನನಗಂತೂ ತುಂಬಾ ಪ್ರೌಡ್ ಇದೆ ನಾನು ಹೆಣ್ಮಗಳಾಗಿ ಹುಟ್ಟಿರೋದಕ್ಕೆ. ಬಟ್ ವೃತ್ತಿ ಅಂತ ಬಂದಾಗ ಹೌದು, ಒಂದು ಹಳ್ಳಿಯಲ್ಲಿ ಗ್ರಾಮಸ್ಥರಲ್ಲಿ ಅವ್ರು ಬೆಳಗ್ಗೆ ಎದ್ದು ದನದ ಕೆಲಸ ಮಾಡಿ, ಮನೆಯಲ್ಲಿ ಅಡಿಗೆ ಮಾಡಿ, ಹೊಲದ ಕೆಲಸ ಮಾಡಿ, ಮತ್ತೆ ಮನೆಗೆ ಬಂದು ಮತ್ತೆ ಅಡಿಗೆ ಮಾಡಿ, ಮತ್ತೆ ಮಲಗುವವರೆಗೂ ಅದೊಂದು ಪ್ರಾಸೆಸ್ ಇದೆ. ಅದೇ ತರ ಎಲ್ಲ ವೃತ್ತಿಯಲ್ಲೂ ಒಂದು ಪ್ರಾಸೆಸ್ ಇದೆ. ಅಂದ್ರೆ ಇದು ಆ ಪ್ರಾಸೆಸ್ ಅನ್ನೋದಂತೂ ಕರೆಕ್ಟ್, ಅದು ಹಾಗೇ ಇರುತ್ತೆ. ನನ್ನ ವೃತ್ತಿಯಲ್ಲಿ ಏನಂದ್ರೆ ಬಹುತೇಕ ಜಾಸ್ತಿ ನಿಮ್ಮ ಮೆಂಟಲ್ ಇನ್ವಾಲ್ವ್ಮೆಂಟು ಜಾಸ್ತಿ ಬೇಕು. ಫಿಸಿಕಲ್ ಬರುತ್ತೆ ಎರಡನೇ ಹಂತಕ್ಕೆ, ಬಟ್ ಮೆಂಟಲಿ ನೀವು ತುಂಬಾ ಪೀಸ್ಫುಲ್ ಆಗಿರ್ಬೇಕು. ಅಂದ್ರೆ ಒಂದು ಒಳ್ಳೆಯ ಕಥೆಯನ್ನ ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ನೀವು ಒಳ್ಳೇದನ್ನ ಯೋಚನೆ ಮಾಡ್ಬೇಕು ಫಸ್ಟ್. ಯೋಚನೆ ಅನ್ನೋದು ಸೊ ಯೋಚನೆ ಹೇಗೆ ಬರುತ್ತೆ, ಒಳ್ಳೆ ಯೋಚನೆಗಳು ಹೇಗೆ ಬರುತ್ತೆ? ನೀವು ಸ್ಟ್ರೆಸ್ಲೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾಗ. ಹೌದು. ಅಂದ್ರೆ ತುಂಬಾ ಪ್ರೆಷರು, ಒತ್ತಡದಲ್ಲೇ ಆಗುವ ಕೆಲಸಗಳು ಹೆಂಗಾಗತ್ತೆ ಅಂತ ನಿಮ್ಗೂ ಗೊತ್ತಿದೆ. ಅಂದ್ರೆ ಅದು ಏನೋ ಒಂದ್ ಮಿಸ್ ಆಗಿರುತ್ತೆ, ಅದು ಏನೋ ಒಂದಾಗಿರುತ್ತೆ, ಅರ್ಧವಾಗಿರುತ್ತೆ. ಬಟ್ ಒತ್ತಡ ಇಲ್ಲದೆ ಆಗುವಂತ ಕೆಲಸ, ಆಗಬೇಕಾಗಿರುವಂತ ಕೆಲಸ ನನ್ನ ವೃತ್ತಿ. ಸೊ ಅದರಲ್ಲಿ ಕೂಡ ನಾನು ಅದೃಷ್ಟವಂತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮನೆಯಲ್ಲಿ ಒಬ್ರು ನಿರ್ದೇಶಕರಿದ್ದಾರೆ ನನ್ನ ಜೊತೆ, ನನ್ನ ಗಂಡ. ಸೊ ಅವ್ರ ಕಥೆಯನ್ನ ಚೆನ್ನಾಗಿ ಹೆಣೀತಾರೆ, ನಾವು ಅವರು ಕಥೆಯನ್ನ ಚೆನ್ನಾಗಿ ಮಾಡ್ತೀವಿ. ಸೊ ಹೀಗೆ ಅಂತ ಅಂದ್ರೆ ಒತ್ತಡ ಇಲ್ಲದೆ ಆಗುವಂತ ಕೆಲಸಕ್ಕೆ ನನಗೆ ಸಾಕಷ್ಟು ಸಪೋರ್ಟ್ ಇದೆ ಮನೆಯಲ್ಲಿ. ಆಮೇಲೆ ನಿರ್ದೇಶನ ಅಂತ ಬಂದ್ರೆ ಬರೀ ನಂದೊಬ್ಬಳದ್ದೇ ಒಪಿನಿಯನ್ ಇರಲ್ಲ ಅಲ್ಲಿ. ಅಂದ್ರೆ ಸುಮಾರು ಜನದ್ದು ಒಪಿನಿಯನ್ಸ್ ಇರುತ್ತೆ. ನನ್ನ ಟೀಮ್ದೊಂದು ಒಪಿನಿಯನ್ ಇರುತ್ತೆ, ನಮ್ಮ ಕಥೆಯನ್ನ ಹೇಳುವ ಚಾನಲ್ದೊಂದು ಹಾಕುವ ಚಾನಲ್ದೊಂದು ಒಪಿನಿಯನ್ ಇರುತ್ತೆ, ವೀಕ್ಷಕರದೊಂದು ಒಪಿನಿಯನ್ ಇರುತ್ತೆ. ನಾವು ಎಲ್ಲವನ್ನೂ ಅಂದ್ರೆ ಒಗ್ಗೂಡಿಸಿ ಒಮ್ಮತದಲ್ಲಿ ಒಂದು ಥಾಟ್ಗೆ ಅರೈವ್ ಆಗಿ ಅದನ್ನ ನಾವು ವೀಕ್ಷಕರಿಗೆ ತಲುಪಿಸ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಜಾಬೇ, ಬಟ್ ಕಷ್ಟದ ಜಾಬ್ ಅಂತೂ ಖಂಡಿತ ಅಲ್ಲ. ಆಗ್ಲೇ ಹೇಳ್ದಾಗೆ ಹೆಣ್ಮಕ್ಳಿಗೆ ಯಾವುದು ಕಷ್ಟ ಅಲ್ಲ ಅಂತ. ಮ್ಯಾಮ್, ಇದಕ್ಕೊಂದು ಪೂರಕ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ತಾ ಇದ್ದೀನಿ ನಾನು. ಹೆಣ್ತನ ಅನ್ನುವಂಥದ್ದು ಕೆಲವೊಂದು ವಿಷಯಗಳಲ್ಲಿ ನಮಗೆ ಬಹುಶಃ ಒಂದು ವಿಷಯಗಳನ್ನ ಸಂಪಾದಿಸುವಲ್ಲಿ ನಮಗೆ ಕಷ್ಟ ಆಗಬಹುದು ಅಂತ. ಹೆಣ್ಣಿವಳು ಅದಕ್ಕೆ ಇವಳಿಂದ ಈ ಜಾಬ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥದ್ದು. ನಿರ್ದೇಶಕರನ್ನ ನಾವು ಗಮನಿಸಿದ್ರು, ನಿರ್ಮಾಪಕರನ್ನ ಗಮನಿಸಿದ್ರು, ಹೆಣ್ಮಕ್ಳು ಕಡಿಮೆ ಇದ್ದಾರೆ ಕಂಪ್ಯಾರಿಟಿವ್ಲಿ. ಗಂಡಸರಷ್ಟರ ಮಟ್ಟಿನಲ್ಲಿ ಇವತ್ತು ಹೆಣ್ಮಕ್ಳು ಇಲ್ಲ. ತಾವು ಕೂಡ ಒನ್ ಆಫ್ ದೆಮ್ ಅಂತ ಹೇಳುವಂತ ಒಬ್ರು ಇರುವಂತದ್ದು. ಈಗ ಹಾಗಿರುವಾಗ ನಿಮಗೆ ಅವಕಾಶಗಳ ಲಭ್ಯತೆ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಕಡಿಮೆ ಅಂತ ಅನ್ಸಿದ್ಯಾ? ಹೌದು, ನನ್ಗೊಂದು ಕೆಲವೊಂದು ಎಕ್ಸ್ಪೀರಿಯನ್ಸಸ್ಗಳು ಆಗಿದೆ. ಅಂದ್ರೆ ಬಹುತೇಕ, ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಮಾತಾಡ್ತೀನಿ ಇಲ್ಲಿ. ಕೆಲವೊಂದು ನನ್ನ ಎಕ್ಸ್ಪೀರಿಯನ್ಸ್ಗಳಲ್ಲಿ ಹೆಣ್ಮಕ್ಳನ್ನ ಬೆಳೆಯಕ್ ಬಿಡಲ್ಲ. ಒಂದು ಬೇರೆ ತರ ಡಾಮಿನೆಂಟೆಡ್ ಆಗಿರುವಂತ ಈ ಸೊಸೈಟಿನಲ್ಲಿ ಹೆಣ್ಮಕ್ಳ ಅನ್ನೋ ಥರದ್ದೇ ಒಂದಷ್ಟು ಪಂಗಡದ ಜನ ಇದ್ದಾರೆ. ಆದ್ರೆ ಹೆಣ್ಮಕ್ಳ ಅನ್ನುವ ಪಂಗಡದವರು ಜಾಸ್ತಿ ಇದ್ದಾರೆ. ಸೊ ನಮಗೆ ಬೇಕಾಗಿರುವ ಆಯ್ಕೆ ಇದು ಹೆಚ್ಚು. ಅಂದ್ರೆ ನಾವು ನಮ್ಮನ್ನ ಅರಸಿ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಅವ್ರ ಜೊತೆ, ಅವ್ರ ಥಾಟ್ ಪ್ರೊಸೆಸ್ ಜೊತೆ ಇನ್ವಾಲ್ವ್ ಆದ್ರೆ ನಮ್ಗೆ ಇವ್ರು ಈ ಕಡೆ ನಮ್ಮನ್ನ ಯಾರು ಹೆಣ್ಮಕ್ಳ ಅನ್ನುವ ಜನ ಇರ್ತಾರಲ್ಲ ಅವರನ್ನ ಈಸಿಯಾಗಿ ಎದುರಿಸ್ಬೋದು ನಾವು. ಒಂದ್ ದಿವಸ ಅವರು ಈ ಜಾಗಕ್ಕೆ ಬಂದು ನಿಂತ್ಕೊಂಡು ನಮ್ಮನ್ನ ಇವ್ರ ಕೈಲಿ ಆಯ್ತಲ್ಲ ಇದನ್ನೆಲ್ಲ ಅಂತ ಹೇಳಿದ್ದಾರೆ ಕೂಡ ನನ್ನ ಇದ್ರಲ್ಲಿ. ಬಟ್ ಹೌದು, ನೀವ್ ಹೇಳಿದ್ದು 100% ಸತ್ಯ. ಹೆಣ್ಮಕ್ಳನ್ನ ಬೆಳೆಯೋಕೆ ಬಿಡಲ್ಲ. ಆ ತರದ ಎಕ್ಸ್ಪೀರಿಯನ್ಸಸ್ ನನ್ಗಾಗಿದೆ. ಮುಂದುವರೆದು ನಾನು ಕೇಳೋದಾದ್ರೆ, ಹೆಣ್ಣು ಅಂತ ಹೇಳಿದಾಗ ಅದರಲ್ಲೂ ಒಬ್ಬ ಸಾಧಕ ಮಹಿಳೆಯಲ್ಲಿ ನಾನು ಈ ಪ್ರಶ್ನೆ ಕೇಳಬೇಕು.
ಮನೆಯನ್ನ ಕಟ್ಟುವಂಥದ್ದು ಹೆಣ್ಣು ಮಗಳು ಅಂತ ಹೇಳಿ ನಾವು ಹೇಳ್ತೇವೆ. ಒಂದು ಮನೆಯನ್ನ ಕಟ್ಟುವಂಥದ್ದು ಹೆಣ್ಣು ಮಗಳು. ಇವತ್ತಿನ ದಿನ ನಾವು ನೋಡಿದ್ರೆ ನಮ್ಮ ಜ್ಞಾನ ವಿಕಾಸ ವಾಹಿನಿಯಲ್ಲಿ ನಮ್ಮ ಜ್ಞಾನ ವಿಕಾಸ ಸದಸ್ಯರಿಗೆ ನಾವು ಮುಂಚಿತವಾಗಿ ಹೇಳುವಂಥದ್ದು ಅದನ್ನ ಕುಟುಂಬ ಕಟ್ಟೋದನ್ನ ಕಲಿಯಿರಿ. ಹೆಣ್ಣು ಮಗಳು ಕಲಿಯೋದಿಕ್ ಸಾಧ್ಯ. ಅದು ಏನು ದಬ್ಬಾಳಿಕೆಯ ಸಂಕೇತ ಅಲ್ಲ. ಒಂದು ಮನೆಯನ್ನ ಕಟ್ಟುವಂಥದ್ದು ಅದು ಬಹುಶಃ ಒಂದು ಒಳ್ಳೆ ಸಮಾಜವನ್ನ ನಿರ್ಮಿಸುವುದರ ಸಂಕೇತ ಅಂತ ಹೇಳಿ ಯಾವತ್ತು ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರು ಹೇಳ್ತಿರ್ತಾರೆ. ಹಾಗಿರುವಾಗ ಒಂದು ಕುಟುಂಬವನ್ನ ನಡೆಸ್ತಾ ಇರುವಂತ ಹೆಣ್ಣುಮಗಳು, ನೀವು ಒಂದು ಕೂಡು ಕುಟುಂಬದಲ್ಲಿ ಬದುಕ್ತಿರುವಂತ ಹೆಣ್ಣುಮಗಳು, ನಿಮ್ಮಲ್ಲಿ ನಾನು ಈ ಪ್ರಶ್ನೆ ಕೇಳಬೇಕು, ಮನೆ ನಿರ್ವಹಣೆಯಲ್ಲಿ ಹೆಣ್ಣು ಮಗಳ ಪಾತ್ರ ಎಷ್ಟು ಮುಖ್ಯ? ಮನೆ ನಿರ್ವಹಣೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರವೇ ಮುಖ್ಯ. ಎಷ್ಟು ಮುಖ್ಯ ಅಲ್ಲ, ಹೆಣ್ಣಿಂದೇ ಪಾತ್ರ ಮುಖ್ಯ. ಅಂದ್ರೆ ಮಾತೃಶ್ರೀ ಅವರು ಎಷ್ಟು, ಅವರು ಕುಟುಂಬದಲ್ಲೇ ಇರೋರು. ಅವ್ರ ಬಗ್ಗೆ ನಾನು ನೋಡಿದ್ದೀನಿ, ಸಾಕಷ್ಟು ಆರ್ಟಿಕಲ್ಸ್ ನ ಓದಿದ್ದೀನಿ. ಅವ್ರನ್ನ ಮುಖತಃ ಭೇಟಿ ಮಾಡಿಲ್ಲ, ಬಟ್ ಅವರನ್ನ ದೂರದಿಂದ ಕೂಡ ನೋಡಿದ್ದೀನಿ. ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ಕೂಡ ನಾನು. ಅವರು ಹೆಂಗೆ ಒಂದು ಕುಟುಂಬನ ಹೆಂಗಿದ್, ಒಂದು ಸಮಾಜವನ್ನ ಹೇಗೆ ಕಟ್ಟಿದ್ದಾರೆ ಇಲ್ಲಿವರೆಗೂ ಅಂತ. ನಿಜವಾಗ್ಲೂ ಐ ಲುಕ್ ಅಪ್ ಟು ಮಾತೃಶ್ರೀ ಅವರು. ಬಟ್ ಹೆಣ್ಣು ಅಂತ ಬಂದಾಗ ನಾನು ಪ್ರತಿ ಒಂದು ಹಂತದಲ್ಲೂ ಯೋಚನೆ ಮಾಡ್ತೀನಿ. ಒಂದು ಹೆಣ್ಣಿಗೆ ಒಂದು ಗಿಫ್ಟ್ ಇದೆ. ಅದೇನಂದ್ರೆ ಅವಳಿಗೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವ ಶಕ್ತಿ ಇದೆ. ಆ ಕೋಪಕ್ಕೆ ಒಂದು, ಅಂದ್ರೆ ಸಾಕಷ್ಟು ಜನ ತುಂಬಾ ಶಾರ್ಟ್ ಟೆಂಪರ್ಡ್ ಹೆಣ್ಮಕ್ಳು ಇರ್ತಾರೆ. ಕೋಪಕ್ಕೆ ಬುದ್ಧಿ ಕೊಟ್ಟು ತಮ್ಮ ಜೀವನ ಹಾಳು ಮಾಡ್ಕೊಂಡಿರೋ ಹೆಣ್ಮಕ್ಳನ್ನು ನೋಡಿದೀವಿ ನಾವು. ಒಂದು ಕುಟುಂಬದಲ್ಲಿ ಒಂದು ಕುಟುಂಬ ಒಡೆಯೋದಿರ್ಬೋದು, ಅಥವಾ ಕುಟುಂಬ ಒಡೆದು ಹೋಗೋದಕ್ಕೆ ಸಾಕಷ್ಟು ಬೇರೆ ರೀಸನ್ಗಳು ಇರ್ಬೋದು. ಬಟ್ ಅಲ್ಲಿ ಜಾಸ್ತಿ ಹೈಲೈಟ್ ಆಗೋದು ಹೆಣ್ಮಗುವಿನ ಒಂದು ಗುಣ. ಇವಳಿಂದ ಒಡೆದೋಯ್ತು ಅಂತ ಹೇಳ್ತಾರೆ ಹೊರತು ಇವನಿಂದ ಒಡೆದೋಯ್ತು ಅಂತ ನಾನಂತೂ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಕೇಳಿದ್ದೀನಿ. ಸೊ ನಮ್ಮ ತಂದೆ ತಾಯಿಯರು, ಇವಾಗ ನನಗೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ಯಾವಾಗ್ಲೂ, ಅಂದ್ರೆ ನಾನು ಸಣ್ಣವಳಿಂದ ಬಹುಶಃ ನಮ್ಮ ಅಪ್ಬ್ರಿಂಗಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೂಡು ಕುಟುಂಬಕ್ಕೆ ಅಂತ. ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ಯಾವಾಗೂ ಕಥೆಯ ಮುಖಾಂತರಗಳು ಹೇಳ್ತಾ ಇದ್ದು, ಅಂದ್ರೆ ಸಾಧ್ಯ ಆದ್ರೆ ಒಂದು ಒಡೆದೋಗಿರೋದನ್ನ ಕಟ್ಟುವ ಪ್ರಯತ್ನ ಮಾಡ್ಬೇಕು, ಮತ್ತೆ ಅಲ್ಲಿ ಹೋಗಿ ನಿಂತು ಮತ್ತೆ ಒಡಿಬಾರ್ದು ಅದನ್ನ ಅಂತ. ನಾವು ಹೇಳುವ ಒಂದು ಮಾತು ಅದನ್ನ ಒಂದು ಮಾಡುವ ತರ ಇರ್ಬೇಕೇ ಹೊರತು ಮತ್ತೆ ಅದ್ರ ವೈಮನಸ್ಯ ಜಾಸ್ತಿ ಆಗುವ ಹಾಗೆ ಇರಬಾರ್ದು ಅಂತ. ಸೊ ಈ ಒಂದು ಕತೆಗಳ ಮುಖಾಂತರ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ರಿಂದ ನನಗದು ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದು ಕೂತಿದ್ದಂತೂ ನಿಜ. ನಾನು ಒಂದನೇ ಕ್ಲಾಸಿಂದ, ಅಂದ್ರೆ ನನ್ನ ಚಿಕ್ಕ ಮಗುವಿನಿಂದ ಒಂದು 5ನೇ ಕ್ಲಾಸ್ವರೆಗೂ ಕೂಡು ಕುಟುಂಬದಲ್ಲೇ ಬೆಳೆದವಳು. ನಮ್ಮ ತಾಯಿ ಕೂಡ ಅವಾಗ, ಈಗಾದ್ರೆ 8 ಜನ, ಅವಾಗ ನಾವು 25 ಜನ ಇದ್ವಿ ಒಂದೇ ಮನೆಯಲ್ಲಿ. ಆ 5ನೇ ಕ್ಲಾಸ್ ನಂತರ ಒಂದು 10ನೇ ಕ್ಲಾಸು 11ನೇ ಕ್ಲಾಸ್ವರೆಗೂ ನಾವು ಬೇರೆ ಹಾಗೆ ಇದ್ವಿ. ಅಂದ್ರೆ ಒನ್ಸ್ ಅಗೇನ್ ಕೂಡು ಕುಟುಂಬದಲ್ಲಿ ಇದ್ದೆ. ನಮ್ಮ ತಂದೆ ತಾಯಿ, ನಾನು, ನನ್ನ ತಂಗಿ ಮಾತ್ರ ಇರುವಂತ ಒಂದು ಪರಿಸ್ಥಿತಿ ಉದ್ಭವ ಆಯ್ತು. ಆಗ ನಾನು ಮಿಸ್ ಮಾಡ್ಕೋತಾ ಇದ್ದಿದ್ದು, ಜೊತೆಯಾಗಿದ್ರೆ ಕಿತ್ತಾಟ ಇರುತ್ತೋ, ಇನ್ನೊಂದಿರುತ್ತೋ, ಮತ್ತೊಂದಿರುತ್ತೋ, ಬಟ್ ಜೊತೆಗಿದ್ರೆ ಏನೋ ಒಂದು ಸಂತೋಷ ಇರುತ್ತೆ. ಅಷ್ಟು ವರ್ಷಗಳಲ್ಲಿ ನಾನು ನನ್ನ ತಮ್ಮನ ಜೊತೆ, ನಮ್ಮ ಅಣ್ಣನ ಜೊತೆ, ನನ್ನ ದೊಡ್ಡಪ್ಪನ ಮಗನ ಜೊತೆನೋ, ನಮ್ಮ ತಾತನ ಜೊತೆನೋ, ನಮ್ಮ ಅಜ್ಜಿ ಜೊತೆನೋ ಆಡ್ತಾ ಇದ್ದಿದ್ದು ಮಾತಿರ್ಬೋದು, ಆಟ ಇರ್ಬೋದು, ಅಥವಾ ಮರ ಹತ್ಕೊಂಡು ಏನೋ ಸಂಜೆಗೆ ಬರೋಷ್ಟೊತ್ತಿಗೆ ಚೆನ್ನಾಗಿ ಮೈಕೈ ಕೊಳೆ ಆದ್ರೆ ಬೈಸ್ಕೋತಾ ಇದ್ದಿದ್ದಿರ್ಬೋದು. ಅದು ಯಾವುದೂ ಇಲ್ಲ ಈ ಕಡೆ ಬಂದಾಗ. ನಾವಷ್ಟೇ 4 ಜನ ಬಂದ್ಬಿಟ್ಟಾಗ ಅದು ಯಾವುದೂ ಇಲ್ಲ. ಸೊ ಆ ನೆಮ್ಮದಿ ನನ್ಗಿರ್ಲಿಲ್ಲ. ಅಂದ್ರೆ ಅಫ್ಕೋರ್ಸ್ ಐ ಯೂಸ್ ಟು ಮಿಸ್. ಬಟ್ ನನಗೆ ಚಿಕ್ಕ ವಯಸ್ಸಲ್ಲಿಂದ ಇದ್ದಿದ್ದು, ಹೋದ್ರೆ ಅಂದ್ರೆ ನನಗೇನಾದ್ರೂ ಒಂದು ಆಪರ್ಚುನಿಟಿ ದೇವ್ರು ನನಗೆ ಕೊಟ್ರೆ ನಾನೊಂದು ಕೂಡು ಕುಟುಂಬಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಬಹುಶಃ ನಾನು ಕೇಳಿದ್ದಕ್ಕೆ ದೇವ್ರು ನನಗೆ ಅದೇ ಕೊಟ್ಟ ಅನ್ಸುತ್ತೆ. ಸೊ ಕೂಡು ಕುಟುಂಬ ಅನ್ನೋದು ನನ್ಗೆ ಎಂತ ಸಂತೋಷ ಕೊಟ್ಟಿದೆ ಅಂತಂದ್ರೆ, ಒಬ್ಳೇ ಕೂತಿದ್ರೆ ಯಾಕೊಬ್ಳೇ ಕೂತಿದ್ಯಾ ಅಂತಾರೆ, ಯಾಕೋ ಬೇಜಾರಾಗಿದೆ ಎದ್ದೇಳು ಪರವಾಗಿಲ್ಲ ಇದೊಂತಾನೆ ಅಂತಾರೆ, ಇದೊಂದು ಫೇಸ್ ಮುಗಿಸ್ಕೊಂಡ್ಬಿಡೋಣ ಅಂತಾರೆ. ಆದ್ರೆ ನಾವು ಒಬ್ಬರೇ ಇದ್ದಾಗ ನಮ್ಗೆ ಈ ತರ ಹೇಳೋರು ಯಾರು ಇರಲ್ಲ. ನಾವೇ ನಮ್ಮ ಮುಖ ಒರೆಸ್ಕೋಬೇಕು, ಎದ್ದು ಬರಬೇಕು, ಆ ಥರದ್ದೊಂದಿರುತ್ತೆ. ಬಟ್ ಕೂಡು ಕುಟುಂಬದ ಶಕ್ತಿಯೇ ಅಂಥದ್ದು. ಕೂಡು ಕುಟುಂಬದ ಒಂದು ಏನ್ ಹೇಳ್ತಾರೆ, ಅದೊಂದು ಬ್ಯೂಟಿನೇ ಅದು. ಅಂದ್ರೆ ಎಲ್ಲದಕ್ಕೂ ಒಂದು ನಗುವಿಗೂ ಜೊತೆ ಇರ್ತಾರೆ, ಅಳುವಿಗೂ ಜೊತೆ ಇರ್ತಾರೆ, ಸ್ಟ್ರೆಸ್ಸಿಗೂ ಜೊತೆ ಇರ್ತಾರೆ. ಏನೋ ಒಂದು ಆರೋಗ್ಯ ಕೆಟ್ಟಾಗ ಅಥವಾ ಜ್ವರಗಿರ ಬಂದಾಗ ಒಂದು 10 ಜನ 4-5 ಜನ ಬಂದು ಆರಾಮಿದ್ಯಾ ಅಂತ ಕೇಳ್ತಾರೆ. ಅದು ಆ ಟೈಮಲ್ಲಿ ನಮ್ ಜೊತೆಗೆ ಯಾರೋ ಇದಾರೆ ಅನ್ನುವ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗು ಖಂಡಿತ ನೀವು ಎಷ್ಟು ಕೋಟಿ ದುಡಿದ್ರೂ ಸಿಗಲ್ಲ. ಹೌದು. ಸೊ ಈ ಕುಟುಂಬ ಕಟ್ಟೋದು ಒಂದು ಹೆಣ್ಮಗುವಿನ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ.
ಒಂದು ಹೆಣ್ಮಗು ಮನೆಯಲ್ಲಿ ಹೇಗೆ ತನ್ನ ತಂದೆ ತಾಯಿಯನ್ನ ಜೊತೆ ಹೇಗೆ ಹುಟ್ಟಾಳೆ ಬೆಳಿತಾಳೆ, ತಂದೆ ತಾಯಿ ಜೊತೆ ಹೇಗೆ ಇರ್ತಾಳೆ, ಅದೇ ವಾತಾವರಣವನ್ನ ಅವಳು ಇಲ್ಲೇ ಕ್ರಿಯೇಟ್ ಮಾಡಿಕೊಂಡ್ರೆ, ಅಂದ್ರೆ ಆಫ್ಕೋರ್ಸ್ ಹೆಣ್ಣಿಗೊಂದು ಪಾಪ ಹೆಣ್ಮಗು ಹುಟ್ಟಿದ ತಕ್ಷಣ ಅದೊಂದು ಅವಳು ಬೇರೆ ಮನೆ ಬೆಳಗ್ತಾಳೆ ಅನ್ನೋ ಥರದೇ ಇರೋದು, ಅದು ಬೇರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ, ಅಂದ್ರೆ ಅದು ಪ್ರಕೃತಿಯ ಇದು ಆಗಿರೋದು ಅದು. ಸೊ ಬಟ್ ಈ ಮನೆಗೆ ಅಂತ ಬಂದಾಗ ಯಾವುದು ಆಫ್ಕೋರ್ಸ್ ನನ್ಗೆ ಇಲ್ಲಿ ಬಂದಾಗ ಸಮಸ್ಯೆ ಆಗಿಲ್ವಾ ಆಯ್ತು, ಹೊಂದ್ಕೊಳ್ಳೋಕೆ ಕಷ್ಟ ಆಗ್ಲಿಲ್ವಾ ಆಯ್ತು, ಬಟ್ ಹೊಂದಾಣಿಕೆ ಅನ್ನೋದು ಮನಸ್ಫೂರ್ತಿಯಾಗಿ ಬಂದ್ಬಿಟ್ರೆ ಖಂಡಿತ ಯಾವುದು ಕಷ್ಟ ಆಗಲ್ಲ. ಒಂದು ಕುಟುಂಬ ಕಟ್ಟೋಕೆ ಕಷ್ಟ ಖಂಡಿತ ಆಗಲ್ಲ. ಆ ಹೊಂದಾಣಿಕೆ ನಾನೊಬ್ಳೇ ಮಾಡ್ಕೋಬೇಕಾ ಅನ್ನುವ ಈಗೋ ಬಿಟ್ಟು ನಾನೇ ಮಾಡ್ಕೋತೀನಿ ಪರವಾಗಿಲ್ಲ, ಮುಂದೊಂದು ದಿನ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಥರದ ಆಟಿಟ್ಯೂಡ್ ಅಲ್ಲಿ ಇದ್ರೆ ಒಂದು ಕೂಡು ಕುಟುಂಬನ ನಿಜಕ್ಕೂ ಈಗಲೂ ಕಟ್ಟಬಹುದು. ಖಂಡಿತವಾಗಿಯೂ ಮ್ಯಾಮ್ ಹೊಂದಾಣಿಕೆ, ಹೆಣ್ಣಿನ ಹೊಂದಾಣಿಕೆ ಬಗ್ಗೆ ನಾವೀಗ ಮಾತಾಡಿದ್ವಿ. ಮುಂದುವರೆದು ಪ್ರಶ್ನಿಸುವ ಮನೋಭಾವ ಅನ್ನುವಂಥ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ನಾವು ಕೂಡು ಕುಟುಂಬಗಳು ಮರೆಯಾಗ್ತಿದಾವೆ ಅಂತ ಹೇಳ್ತಿದೀವಿಯೋ ಅದರಲ್ಲಿ ದುಡುಕುತನ, ನೀವೀಗ ಹೇಳಿದ್ರಿ, ಹೊಂದಾಣಿಕೆ ಇಲ್ಲದೆ ಇರೋದು ಹೇಳಿದ್ರಿ, ಇದೆಲ್ಲ ಹೌದು. ಹಾಗೆ ಕೆಲವೊಂದು ಕಡೆಯಲ್ಲಿ ಒಂದಷ್ಟು ಸಮಸ್ಯೆಗಳಿರೋದು ಕೂಡ ಹೌದು. ಹೆಣ್ಣಿನ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳಿರ್ಬೋದು, ಬೇರೆ ಬೇರೆ ವಿಷಯಗಳಿರ್ಬೋದು. ಹೀಗಿರುವಾಗ ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯಕ್ಕೆ ಸಮಾಜದ ಮಹಿಳೆಯೊಬ್ಬಳು ಧ್ವನಿ ಎತ್ತೋದು ಎಷ್ಟು ಅವಶ್ಯಕ ಅಂತ ಹೇಳ್ತೀರಾ? ಅವಶ್ಯಕತೆ ಇದೆ ಖಂಡಿತ. ಹೇಗೆ ಇವಾಗ ನಾನು ಹೊಂದಾಣಿಕೆ ಇರಬೇಕು ಅಂತ ಹೇಳಿದ್ನೋ, ಅದು ಅಷ್ಟೇ ಹೊಂದಾಣಿಕೆ ಅವಳಿಗೆ ಆಗ್ತಿಲ್ಲ ಅಂದರೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ, ಅಲ್ಲಿವರೆಗೂ ಅವಳು ತಡ್ಕೋತಾಳೆ. ಅದಾದ್ಮೇಲೆ ಅವಳು ಕೈ ತಡೆಯೋಕ್ಕಾಗಲ್ಲ ಅಂದರೆ ಅನಿಸ್ತು ಅಂದರೆ ಖಂಡಿತ ಆ ಜಾಗದಲ್ಲಿ ಅವಳು ಇರಬಾರ್ದು. ಯಾಕೆಂದರೆ ನಾವಿದ್ರೆ ಹೊಂದಾಣಿಕೆ ಇರುತ್ತೆ, ನಾವೇ ಇಲ್ಲ ಅಂದರೆ, ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂದರೆ ನಾವು ಅರಸಿ ಹೋಗುವುದು ನೆಮ್ಮದಿಗೆ ಮಾತ್ರ. ಆ ನೆಮ್ಮದಿ ಒಂಟಿಯಾಗಿದ್ರೂ ಸಿಗುತ್ತೆ, ಕೂಡು ಕುಟುಂಬದಲ್ಲೂ ಸಿಗುತ್ತೆ, ಇಲ್ಲ ಅಂತಾನೆ ಹೇಳ್ತಿಲ್ಲ. ಒಂದು ಅಡ್ವಾಂಟೇಜ್ ಇರುತ್ತೆ, ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಕೂಡು ಕುಟುಂಬದಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ, ಒಂಟಿತನದಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ. ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ, ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಇದೆಲ್ಲದ್ರ ಮಧ್ಯೆ ನಮ್ಮ ಆಯ್ಕೆ ಯಾವುದು, ನಮ್ಗೆ ಏನ್ ಬೇಕು, ನಾವು ಎಲ್ಲಿದ್ರೆ ಖುಷಿಯಾಗಿರ್ತೀವಿ ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ಹೌದು ಹೌದು. ಸೊ ನಮ್ಮ ಖುಷಿಯನ್ನ ನಾವು ಆರಿಸ್ಕೋಬೇಕು. ಸಮಾಜದಲ್ಲೂ ಕೂಡ ಈ ಸಮಸ್ಯೆ ಇದೆ. ಸಮಾಜದಲ್ಲಿ ಯಾವುದೋ ಒಂದು ರಂಗದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗೋದಿರ್ಬೋದು, ಉದ್ಯೋಗ ಜಾಗದಲ್ಲಿ ಇರ್ಬೋದು, ಅಥವಾ ನಾನು ಹೋಗ್ತಿರುವಂತ ಬಸ್ಸಲ್ಲೇ ಇರ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಬಸ್ಸಲ್ಲಿ ಯಾವುದೋ ಒಂದು ಸ್ವಲ್ಪ ಮಿಸ್ಬಿಹೇವ್ ಆದಾಗ ಹೆಣ್ಮಕ್ಳು ಸುಮ್ಮನಾಗ್ತಾರೆ. ಯಾಕಂದ್ರೆ ನಾನು ಧ್ವನಿ ಎತ್ತಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅನ್ನುವಂತ ವಿಷಯ ಬಂದಾಗ ಹೆಣ್ಮಕ್ಳು ಸುಮ್ಮನಾಗ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಖಂಡಿತ ಬಹುಶಃ ಆ ತರ ಸಮಾಜ ಹೋಗ್ತಾ ಇದೆ. ನನ್ನೇ ಸುತ್ತಮುತ್ತ ಆ ತರದ್ ಎಕ್ಸ್ಪೀರಿಯನ್ಸ್ಗಳು ಕಡಿಮೆ ನೋಡ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಇವಾಗ ಹೆಣ್ಮಕ್ಳು ವಾಪಸ್ಸು ಕೊಡುವಂತ ಇದು ಅಂದ್ರೆ ವಾಪಸ್ ತಿರುಗಿ ಕಪಾಳಕ್ಕೆ ಹೊಡೆಯುವಂತ ಒಂದು ನನ್ಗೆ ಆಗಿದೆ ಮೇಡಮ್. ನನ್ಗೆ ಆ ಥರದ್ದೊಂದು ಮದುವೆ ಆದ್ಮೇಲೂ ಸಹಿತ ನನ್ ಕೆಲವೊಂದು ಎಕ್ಸ್ಪೀರಿಯನ್ಸಸ್ಗಳಾಗಿದೆ. ಇದು ದೇವಸ್ಥಾನಗಳಲ್ಲಿರ್ಬೋದು, ಹಿಂದೆ ಬಂದು ಕ್ಯೂನಲ್ಲಿ ನಿಂತಾಗಿರ್ಬೋದು, ಆ ಥರದ್ದು ಎಕ್ಸ್ಪೀರಿಯನ್ಸಸ್ಗಳಾಗಿದೆ. ಬಟ್ ಯು ಶುಡ್ ವಾಯ್ಸ್ ಔಟ್. ನೀನ್ ವಾಯ್ಸ್ ಔಟ್ ಮಾಡ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಆ ಎದುರುಗಡೆ ವ್ಯಕ್ತಿ ಮರ್ಯಾದೆ ಕಳೀಲಿಲ್ಲ ಅಂದ್ರೆ ನೀನು ಆ ವ್ಯಕ್ತಿ ಇನ್ನೊಂದು ಮಗುವಿಗೆ ಅದನ್ನೇ ಮಾಡ್ತಾನೆ. ಅವತ್ತು ಸಮಾಜದ ಎದುರುಗಡೆ ಮರ್ಯಾದೆ ಕಳೆದ್ರೆ ಅವ್ನು ಇನ್ನೊಂದ್ಸಲಿ ಇನ್ನೊಂದು ಹುಡುಗಿ ಜೊತೆ ಆ ಥರ ಬಿಹೇವ್ ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಅದು ಎಲ್ಲೇ ಇರಲಿ. ಅಂದ್ರೆ ಹೆಣ್ಮಕ್ಳು ಯಾಕೆ ತಿರುಗಿ ಮಾತಾಡ್ಬೇಕು ಅಂತಂದ್ರೆ ಆ ಕ್ಷಣಕ್ಕೆ ಅವ್ರ ಮರ್ಯಾದೆ ಕಳೀಲೇಬೇಕು. ಹೌದು, ಯಾಕೆಂದ್ರೆ ಅವರು ಅಕ್ಕ ತಂಗಿರ ಜೊತೆ ಹುಟ್ಟಿರ್ತಾರೆ, ಗಂಡ ಹೆಂಡತಿ ಇರ್ತಾಳೆ, ಮನೆಯಲ್ಲಿ ಅಮ್ಮ ಇರ್ತಾರೆ. ಆ ಥರದ್ದು ಇದ್ರೂನು ಸಮಾಜದಲ್ಲಿ ಈ ಥರ ಯಾವುದೋ ಒಂದು ದೊಡ್ಡ ಬಸ್ಸಲ್ಲಿ ಇರ್ಬೋದು ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಇರ್ಬೋದು, ಆ ಥರದ್ದೆಲ್ಲ ಬಿಹೇವ್ ಮಾಡ್ತಾರೆ ಅಂತ ಬಂದಾಗ ಅವರು ಆ ಪರ್ಟಿಕ್ಯುಲರ್ ಸ್ಥಾನಕ್ಕೆ ಅರ್ಹರಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಮರ್ಯಾದೆ ಕಳೆಯೋದ್ರಿಂದ ಖಂಡಿತ ತಪ್ಪಾಗಲ್ಲ. ಅದು ನಮ್ಮ ಹಕ್ಕು ಕೂಡ. ಹೌದು. ಮ್ಯಾಮ್, ನಿರ್ದೇಶಕರಾಗಿದ್ದವರು, ನಟಿಯಾಗಿದ್ದವರು, ನಿರ್ಮಾಪಕರಾಗಿದ್ದವರು, ಒಬ್ಬ ತಾಯಿ ಹತ್ರ ನಿಮ್ಗೆ ಯಾವ ಮಗು ಇಷ್ಟ ಅಂತ ಕೇಳಿದ ಹಾಗೆ ಇದರಲ್ಲಿ ಯಾವ ವೃತ್ತಿ ನಿಮ್ಮ ಇಲ್ಲಿ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ, ಅಥವಾ ಯಾವ ಒಂದು ಕೆಲಸ ಈ ಕೆಲಸ ಮಾಡಿದ್ರ ಬಗ್ಗೆ ನನಗೆ ಸಾಕಷ್ಟು ಹೆಮ್ಮೆ ಇದೆ ಅನ್ನುವಂಥದ್ದು? ನಿರ್ದೇಶಕಿ ಆಗಿರೋದು ತುಂಬಾ ಹೆಮ್ಮೆ ಇದೆ. ಯಾಕೆಂದ್ರೆ ನಮ್ಮ ಭಾವನೆಗಳನ್ನ ಹೇಳೋಕೆ ಒಂದು ವೇದಿಕೆ ಅದು. ಅಂದ್ರೆ ಒಂದು ಕಥೆಯ ಮೂಲಕ ಇರ್ಬೋದು. ಈಗ ನಾನು ಸತ್ಯ ಅಂತ ಒಂದು ಕಥೆಯನ್ನ ಮಾಡಿದೆ, ಭಾರ್ಗವಿ ಅಂತ ಒಂದು ಕಥೆಯನ್ನ ಮಾಡಿದೆ. ಇಬ್ರು ದಿಟ್ಟ ಹೆಣ್ಮಕ್ಳು ಸಮಾಜದಲ್ಲಿ ಅನ್ಯಾಯಗಳ ವಿರುದ್ಧ ಹೋರಾಡ್ತಾರೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾರೆ. ಸೊ ನಮ್ಮ ಕೈಯಲ್ಲಿ ಏನೇನ್ ಮಾಡಕ್ ಆಗಿರ್ಲಿಲ್ವೋ ಈ ಕಥೆಯ ಮುಖಾಂತರ ನಾವು ಜನಕ್ಕೆ ಹೇಳಿದ್ರೆ
ಬಹುಶಃ ಅವರು ಇನ್ಸ್ಪೈರ್ ಆಗಿ, ಅಂದ್ರೆ ಈ 2 ಕ್ಯಾರೆಕ್ಟರ್ಸ್ಗಳಿಂದ ಇನ್ಸ್ಪೈರ್ ಆಗಿ ನನಗೆ ಸತ್ಯ ಮಾಡುವಾಗ ಸಾಕಷ್ಟು, ನಾನು ಸ್ಕೂಲಲ್ಲಿ ಕೆಲವು ಮಕ್ಕಳು ನೀನ್ ಮುಂದೆ ಏನಾಗ್ತೀಯ ಅಂದ್ರೆ ನಾನು ಸತ್ಯ ತರ ಆಗ್ತೀನಿ ಅಂತ ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಅಂದ್ರೆ ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಇನ್ನೇನೋ ಆಗ್ತೀನಿ ಅಂತ ಹೇಳುವ ಮಧ್ಯೆ ನಾನು ಸತ್ಯ ತರ ಒಂದು ಹೆಣ್ಮಗಳಾಗ್ತೀನಿ ಅನ್ನೋದಿದೆಯಲ್ಲ, ನನಗೆ ಬಹಳ ಹೆಮ್ಮೆ ತಂದ್ಕೊಟ್ಟಂತ ಶೋ ಅದು. ಮ್ಯಾಮ್, ಇದಕ್ಕೆ ನಾನೊಂದು ವಿಷಯ ಸೇರಿಸ್ಬೇಕು ನಿಮಗೆ. ಕಿರುತೆರೆಯಲ್ಲಿ ಬಹುಶಃ ಹೆಣ್ಣು ಮಕ್ಕಳನ್ನ ಒಬ್ಬ ತುಂಬಾ ಸುಂದರವಾಗಿ ತೋರಿಸಿದಂತಹ ವ್ಯಕ್ತಿತ್ವ ಅಂತ ಹೇಳುವ ರೀತಿಯಲ್ಲಿ ಇದಕ್ಕೆ ನಿಮ್ಮನ್ನ ನಿರ್ದೇಶನದಲ್ಲಿ ಅಂತ ತುಂಬಾ ಜನ ಮಾತನಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅಂದ್ರೆ ಹೆಣ್ಮಕ್ಳನ್ನ ಹೀರೋಯಿನ್ ಆಗಿ ತೋರಿಸುವಾಗ್ಲೂ ಅವರನ್ನ ಬಹಳ ಒಂದು ಸುಂದರವಾಗಿ ರವಿಚಂದ್ರನ್ ಅವರವರ ಹೀರೋಯಿನ್ಸ್ ಅನ್ನ ಯಾವ ರೀತಿ ತೋರಿಸ್ತಾ ಇತ್ತು ಆ ಮಟ್ಟಕ್ಕೆ ತೋರಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಂತ ವಿಷಯಗಳಿತ್ತು. ಹೌದು, ಅಂದ್ರೆ ಹೆಣ್ಮಕ್ಳು, ಇವಾಗ ನೀವು ಪ್ರೀವಿಯಸ್ ಕ್ವೆಶ್ಚನ್ ಕೇಳಿದ್ರಿ, ಧ್ವನಿ ಎತ್ತಿ ಯಾಕೆ ಮಾತಾಡ್ಬೇಕು, ಅದನ್ನ ನಮ್ ಸತ್ಯ ಮಾಡಿದ್ಲು. ಅಂದ್ರೆ ನೀನು ಅಂದ್ರೆ ನಿಮ್ಮಪ್ಪ ಅನ್ಲು, ಸಮಾಜಕ್ಕೆ ಬೇಕಾಗಿರೋದು ಅದು. ಯಾಕೆಂದ್ರೆ ನೀನು ಅನ್ನೋ ಅಂತನಲ್ಲ, ಅವನ ಮನಸ್ಥಿತಿ ಸರಿ ಇರಲ್ಲ. ಅವನ ಎದುರುಗಡೆ ಇವಾಗ ನಾವು ಪ್ರೀವಿಯಸ್ ಆಗಿ ಅಷ್ಟೇ ಮಾತಾಡಿದ್ವಿ ಇದನ್ನ, ಅಂದ್ರೆ ಧ್ವನಿ ಎತ್ತಬೇಕು ಅನ್ನೋ ಥರ. ಆ ಥರ ಧ್ವನಿ ಎತ್ತಿದಂಥ ಕ್ಯಾರೆಕ್ಟರ್ ಅದು. ಸೊ ನನಗೆ ಯಾಕೆ ನಿರ್ದೇಶನ ತೃಪ್ತಿ ಅಂದ್ರೆ, ಈ ಥರದ ಕಥೆಗಳನ್ನ ಮುಖಾಂತರ, ಇವಾಗ ನಾನು ಆವಾಗಲೇ ಹೇಳ್ದಾಗೆ, ಇವಾಗ ಯಾವುದೋ ಒಂದು ಎಪಿಸೋಡು ಸತ್ಯ ಒಂದು ಬ್ಲಡ್ ಡೊನೇಷನ್ ಮಾಡಿದ್ಲು, ಸತ್ಯ ಒಂದು ಮಗುವಿನ ಇದನ್ನ ಕಾಪಾಡಿದ್ಲು ಅಂತ ಬಂದಾಗ ಒಂದು ಸಾಕಷ್ಟು ಜನ ಅದರಿಂದ ಇನ್ಸ್ಪೈರ್ ಆಗ್ಬೋದು. ಬ್ಲಡ್ ಡೊನೇಟ್ ಮಾಡಿದ್ರೆ ಯಾವುದೋ ಒಂದು ಜೀವ ಉಳಿಯುತ್ತೆ ಅನ್ನೋ ಥರ ಆಗ್ಬೋದು. ಸತ್ಯ ಇವತ್ತು ಮಾರ್ಕೆಟಲ್ಲಿ ಯಾವನೋ ಹಿಂಗೆ ಮುಟ್ಕೊಂಡು ಹೋಗಿದ್ದಕ್ಕೆ ಸತ್ಯ ಕಪಾಳಕ್ಕೆ ಹೊಡೆದ್ಲು ಅಂದರೆ ನೆಕ್ಸ್ಟ್ ನಾಳೆ ಇಬ್ಬರು ಹೆಣ್ಮಕ್ಳು ಕಪಾಳಕ್ಕೆ ಹೊಡೆಯೋಣ ಅಂತ ಅಂತಾರೆ. ಸೊ ಆ ಥರದ್ದು ಒಂದು ತೃಪ್ತಿ ಕೊಡುತ್ತೆ ನಿರ್ದೇಶನ. ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಕತೆ ಹೇಳಬೇಕಾದ್ರೆ ನಿರ್ದೇಶನ ಆ ಥರ ತೃಪ್ತಿ ಕೊಡುತ್ತೆ. ಮತ್ತು ಫ್ಯಾಮಿಲಿ ಎಮೋಷನ್ಸ್ ಹೇಳೋದಕ್ಕೆ ಅವಕಾಶ ಸಿಗುತ್ತೆ ನಮಗೆ. ಒಂದು ಕೂಡು ಕುಟುಂಬದಲ್ಲಿ ಎಂಥ ಶಕ್ತಿ ಇದೆ ಅಂತ ಹೇಳೋದಕ್ಕೆ, ಆ ಥರದ್ದೊಂದು ಖುಷಿ ಕೊಡುತ್ತೆ. ಟೆಲಿವಿಷನ್ನು ಕಿರಿತಾರೆ ಅಂತಲ್ಲ, ಬಟ್ ನಿರ್ದೇಶನ ಅನ್ನೋದೇ ಒಂದು ಖುಷಿ ಕೊಡುವಂಥ ಒಂದು ಎಮೋಷ್ನಲಿ ಅದೊಂದು ಸ್ಯಾಟಿಸ್ಫೈಯಿಂಗ್ ಜಾಬ್ ಅಂತ ಹೇಳ್ತಾರೆ. ಅಂದರೆ ಒಂದು ಕಥೆಯನ್ನು ಜನಕ್ಕೆ ತಲುಪಿಸಿ ಕಥೆಯ ಜನ ಮೆಚ್ಚಿದಾಗ ನಮ್ಮ ಯೋಚನೆಗಳು ಸರಿಗಿತ್ತಾ, ಅಂದರೆ ನಾವು ಯೋಚನೆ ಮಾಡ್ತಿರೋದು ಸರಿ ಇದೆ, ಸಮಾಜಕ್ಕೆ ಪೂರಕವಾಗಿದೆ ಅಂತ ಅನ್ನುವ ತೃಪ್ತಿ ಕೊಡುತ್ತಲ್ಲ. ಸೊ ಹಾಗಾಗಿ ನಾನು ನಿರ್ದೇಶನನ ಜಾಸ್ತಿ ಆಯ್ಕೆ ಮಾಡ್ಕೋತೀನಿ. ಮ್ಯಾಮ್, ಈಗ 2ನೇ ಘಟ್ಟದಲ್ಲಿ ಕೇಳ್ತಾ ಇದ್ದೀನಿ ನಾನು. ಕಿರುತೆರೆಯಲ್ಲೂ ಇದ್ದೀರಾ, ಹಿರಿತೆರೆಯಲ್ಲೂ ಇರುವವರು. ಹಾಗಿರುವಾಗ ಕಿರುತೆರೆ ಸಾಕಷ್ಟು ಖುಷಿ ಕೊಡುತ್ತಾ, ಅಲ್ಲ ಹಿರಿತೆರೆಯಲ್ಲಿ ಹೆಚ್ಚು ಇದೆ ಅಂತ ಅನ್ಸುತ್ತೆ? ನನಗೆ ಕಿರುತೆರೆ ತುಂಬಾ ಕಂಫರ್ಟಬಲ್ ಸ್ಪೇಸಿಂಗ್ ಇದೆ. ಅಂದ್ರೆ ಕತೆ ನಮ್ಮ ಮನೆಯಲ್ಲಿ ಹೌದು, ತವರು ಮನೆ ತರ ಅದು. ಹಿರಿತೆರೆ ಅಫ್ಕೋರ್ಸ್ ಅಲ್ಲಿ ಜವಾಬ್ದಾರಿ ದೊಡ್ಡದಿರುತ್ತೆ, ದುಡ್ಡು ದೊಡ್ಡದಾಗಿರುತ್ತೆ. ಇಲ್ಲೂ ಇವಾಗ ಕಿರುತೆರೆನೂ ಹಂಗೆ ಆಗ್ಬಿಡಿದೆ, ದುಡ್ಡು ದೊಡ್ಡದಾಗಿ ಹೋಗಿದೆ ಕಿರುತೆರೆ. ಬಟ್ ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಅಲ್ಲಿ ಒನ್ಸ್ ಅಗೇನ್ ಅಲ್ಲಿ ಹೆಣ್ಣುಮಕ್ಕಳು ಡಾಮಿನೆಂಟೆಡ್ ಇಂಡಸ್ಟ್ರಿ ಅಲ್ಲ ಅದು. ಹಿರಿತೆರೆ ಅನ್ನೋದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಅದು. ಸೊ ಹೀರೋಯಿನ್ ಅನ್ನೋದು ಒಂದು, ಅಂದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೀರೋಯಿನ್ ಓರಿಯೆಂಟೆಡ್ ಕಥೆಗಳು ಬರುತ್ತೆ, ಕೆಲವ್ರಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಬಟ್ ಜಾಸ್ತಿ ಅದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಹಿರಿತೆರೆ ಅನ್ನೋದು. ಬಟ್ ಕಿರುತೆರೆ ಕಂಪ್ಲೀಟ್ಲಿ ವುಮೆನ್ ಡಾಮಿನೇಟೆಡ್ ಇಂಡಸ್ಟ್ರಿ. ಇಲ್ಲಿ ಮೇಲ್ ಕಥೆಗಳು ಹೇಗೆ ವರ್ಕ್ ಆಗುತ್ತೆ ನನಗೆ, ಅಂದರೆ ನೋಡಿದೀವಿ ನಾವು, ಒಂದಷ್ಟು ವರ್ಕ್ ಆಗಿದೆ, ವರ್ಕ್ ಆಗದೇ ಇದ್ದವೂ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಬಹುತೇಕ ಇದು ಫಿಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ. ಸೊ ನನಗೆ ಇದು ಜಾಸ್ತಿ ಇಷ್ಟ. ಹಾಗಂತ ನಾನು ಹಿರಿತೆರೆಗೆ ಹೋಗ್ತೀನಿ. ಅಲ್ಲೂ ಈ ಥರದ್ದೊಂದು ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಸಿನಿಮಾಗಳನ್ನು ಮಾಡ್ತೀನಿ. ಬಟ್ ಇದು ಕಂಫರ್ಟಬಲ್. ಖಂಡಿತ ಮ್ಯಾಮ್. ಮುಂದುವರೆದು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಸಾಮಾನ್ಯವಾಗಿ ಒಂದು ಆರೋಪ ಇದೆ, ಈ ಕಿರುತೆರೆ ಅಂತ ಹೇಳಿ ಬಂದಾಗ ಧಾರಾವಾಹಿಗಳನ್ನ ನೋಡಿ ನಮ್ಮ ಮನೆ ಹೆಣ್ಮಕ್ಳು ಹಾಳಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿರುತ್ತೆ. ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಾವುದೇ ವಿಷಯದಲ್ಲೂ ಕೂಡ ಸೀರಿಯಲ್ಗಳು ಏನನ್ನ ಹೇಳೋದಿಕ್ಕೆ ಹೊರಡುತ್ತವೆ ಹೇಳಿದ್ರೆ, ಒಂದು ಮೆಸೇಜ್ ಅನ್ನ ಹೇಳುವಾಗ ಅದರ ಹಿಂದಿನ ವಿಷಯವನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಇದರಿಂದ ಆಗೋ ತೊಂದರೆ ಹೀಗಿದೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೊಡಬೇಕಾಗುತ್ತೆ. ಅದನ್ನ ಅರ್ಥಕೊಂಡು ನೋಡಬೇಕು ಅನ್ನೋದನ್ನ ನೀವು ಹೇಗೆ ಹೇಳ್ತೀರಾ? ಯಾವುದೇ ವಿಷಯವನ್ನ ಒಂದು ಒಳ್ಳೆಯ ಕಣ್ಣಿನಿಂದ ನೋಡುವಂಥದ್ದು, ಮತ್ತೆ ಎಲ್ಲಿ ತಪ್ಪಿದೆ ಎಲ್ಲಿ ಸರಿ ಇದೆ ಅದನ್ನು ಗುರುತಿಸಿಕೊಂಡು ನೋಡುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ನಾನು ಸಾಕಷ್ಟು ಚರ್ಚೆಗಳಲ್ಲಿ ಕೂಡ, ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ, ಒಂದು ರಾಮಾಯಣ ಆಗಿದ್ದು ರಾವಣ ಇದ್ದಿದ್ದಕ್ಕೆ, ಕೆಟ್ಟದ್ದು ಅವ್ರು ಕೆಟ್ಟವರು ಅಂತ ನಾನು ಅಂದರೆ ರಾವಣ ಇದ್ದಿದ್ದಕ್ಕೆ ರಾಮಾಯಣಕ್ಕೆ ಒಂದು ಅರ್ಥ ಬಂತು. ಕೆಟ್ಟದ್ದಿದ್ರೇನೆ ಒಳ್ಳೇದ್ರದ್ದು ಇದು ಗೊತ್ತಾಗೋದು.
ಅಲ್ವಾ? ಅಂದರೆ ಒಂದು ಇವಾಗ ಏನು ಲೇಡಿ ವಿಲ್ಲನ್ಗಳೇ ಜಾಸ್ತಿ ಆಗ್ಬಿಡಿದಾರೆ, ಅವ್ರು ಹಿಂಗೆ ಯೋಚನೆ ಮಾಡ್ತಾರೆ, ಹಂಗೆ ಹೌದು, ಅವ್ರು ಸ್ವಲ್ಪ ಜಾಸ್ತಿ ಒಂದು ಅವರ ಯೋಚನೆ ಶೈಲಿ ಒಂದು ಸ್ವಲ್ಪ ಎಕ್ಸಾಜುರೇಟೆಡ್ ಆಗಿರುತ್ತೆ ಹೊರತು ನಿಮ್ಮ ಅಕ್ಕಪಕ್ಕದಲ್ಲಿ ಇಲ್ವಾ ಆ ಥರದವರು? ಸೈಲೆಂಟಾಗಿ ಏನೋ ಮಾಡಿಟ್ಕೊಂಡು ಹೋಗೋರು ಇದ್ದಾರೆ. ಅವರಿಂದ ನಾವು ಎಷ್ಟೆಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತೀವಿ. ಸೊ ನನ್ನ ಪ್ರಕಾರ ಕೆಟ್ಟದಿದ್ರೇ ಒಳ್ಳೇದಕ್ಕೆ ಅರ್ಥ ಬರೋದು. ಸೊ ಹಾಗಾಗಿ ಮನೆಯ ಹೆಣ್ಮಕ್ಳು ಖಂಡಿತ ಹಾಳಾಗ್ಲಿ ಅಂತ ಸೀರಿಯಲ್ ಮಾಡಲ್ಲ. ಸೀರಿಯಲ್ ಮಾಡೋದು ಫಸ್ಟ್ ಎಂಟರ್ಟೈನ್ಮೆಂಟ್. ಕಷ್ಟಪಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಏನೋ ಒಂದು ಆಗ್ತಾ ಇರಬೇಕಾದ್ರೆ ಅಪ್ಪ ಏನೋ ಒಂದೇ ಸೀರಿಯಲ್ ನೋಡೋಣ, ಹಾಕ್ರಿ ಒಂದು 6 ಗಂಟೆಗೆ ಇದು ಬಂತು ನೋಡೋಣ, ಅವ್ರದ್ದು ಏನಾಯ್ತು ನೋಡೋಣ ಅಂದರೆ ನಮ್ಮ ಕ್ಯಾರೆಕ್ಟರ್ಗಳನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ ಆಡಿಯನ್ಸು. ಅಂದರೆ 6 ಗಂಟೆ ಅವರು ಪ್ರತಿದಿನ ನಮ್ಮ ಕ್ಯಾರೆಕ್ಟರ್ಗಳನ್ನು ಮೀಟ್ ಮಾಡುವಂಥ ಸಮಯ ಅದು. ಸೊ ಆ ಸಮಯದಲ್ಲಿ ನಾವು ಅವ್ರಿಗೆ ಏನು ಹೇಳಬೇಕು, ಅವ್ರಿಗೆ ಇಷ್ಟ ಆಗುವಂಥದ್ದು. ಈ ಜನರಲಿ ಈ ಮಾತು ಯಾಕೆ ಬರುತ್ತೆ ಸೀರಿಯಲ್ ಮನೆ ಹೆಣ್ಮಕ್ಳು, ಯಾಕಂದರೆ ಊಟ ಕೊಟ್ಟಿರಲ್ಲ ಅವ್ರಿಗೆ, ಟೈಮ್ ಹೋಗ್ತಾ ಇರುತ್ತೆ, ಕಾಫಿ ಕೊಟ್ಟಿರಲ್ಲ ಟೈಮ್ಗೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಇರುತ್ತೆ ಕತೆ. ಹೆಣ್ಮಕ್ಳು ಹಾಳಾಗ್ತಾರ್ರಿ ಸೀರಿಯಲ್ ನೋಡಿದ್ರೆ ಅಂತ. ಬಹುಶಃ ಆ ಥರ ಹಾಡು ಇದರಲ್ಲಿ ಬಂದಿರ್ಬೋದೇ ಹೊರತು ಈಗ ಎಷ್ಟೋ ಜನ ನನಗೆ ಸಾಕಷ್ಟು ಜನ 40-50 ವರ್ಷದ ಗಂಡಸರು ಕೂಡ ನನಗೆ ಹೇಳಿ ತುಂಬ ಚೆನ್ನಾಗಿ ಮಾಡ್ತೀರಾ ಸೀರಿಯಲ್ಲು, ನಮಗೆ ಸೀರಿಯಲ್ ನೋಡ್ತೀವಿ ನಿಮ್ಮದು ಅಂತ ನನಗೆ ಹೇಳಿರೋದು ಉಂಟು. ಸೊ ಐ ಪ್ರೌಡ್ಲಿ ಸೇ ಇವಾಗ ಗಂಡ್ಮಕ್ಳು ನಮಗೆ ಫ್ಯಾನ್ಸ್ ಇದ್ದಾರಪ್ಪ. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕು ಮ್ಯಾಮ್, ಎಷ್ಟೋ ಸಂದರ್ಭ ಈ ಜ್ಞಾನ ವಿಕಾಸದಲ್ಲಿ ನಾನು ಮಹಿಳಾ ಸದಸ್ಯರನ್ನ ಭೇಟಿಯಾದಾಗ ಅವ್ರು ನಮಗೆ ಹೇಳೋದಿದೆ, ಇಡೀ ಮನೆಯಲ್ಲಿ ಒತ್ತಡದ ಕೆಲಸ ಇರುತ್ತೆ ಮೇಡಮ್, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತೇವೆ. ಮನೆ ಕೆಲಸ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ, ಆದ್ರೆ ನಮಗೆ ಅಂತ ಒಂದು 2 ಗಂಟೆ ನಾವು ಯಾವುದೋ ಒಂದು ಸೀರಿಯಲ್ ನೋಡ್ತೇವೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ನೋಡ್ತೇವೆ ಹೇಳಿದ್ರೆ ಒಮ್ಮೆ ಎಲ್ಲ ಮರಿತೇವೆ ಅಂತ, ನಮ್ಮೆಲ್ಲ ಒತ್ತಡದಿಂದ ಹೊರಗಡೆ ಬಂದು ನೋಡ್ತೇವೆ. ಅದೇ ನಾನು ಪೇಟೆಗೆ ಹೋಗಿ ಯಾವುದೊಂದು ಪಿಕ್ಚರ್ ಟಿಕೆಟ್ ತಕೊಂಡು ನೋಡುದು ಅಸಾಧ್ಯ. ಆದ್ರೆ ಕಿರುತೆರೆ ನನಗೆ ಆನಂದ ಕೊಡ್ತಾ ಇದೆ, ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ನಮಗೊಂದು ಬಾಂಧವ್ಯ ಬಂದಿದೆ ಅಂತ ಹೇಳುವಂಥದ್ದು ಅಂತ. ಬಹುಶಃ ಯಾರು ಅದನ್ನ ನೋಡಿರ್ತಾರೆ ಅವರ ಒತ್ತಡ ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡವರಿಗೆ ಈ ಪ್ರಶ್ನೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ನನಗೂ ಅನ್ಸುತ್ತೆ. ಹೌದು, ಇವಾಗ ನಾನು ಹೇಳ್ದಂಗೆ ಕಿರುತೆರೆಯಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳಿದ್ದಾವೆ. ನಿಮ್ಮನ್ನ ಹೋಲುವಂಥ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಇಲ್ಲಿ. ಸೊ ಆ ಕ್ಯಾರೆಕ್ಟರ್ ಏನೇನೋ ಮಾಡ್ತಿರುತ್ತೆ ಅದು ಜೀವನದಲ್ಲಿ, ಸುತ್ತ ಬೇರೆ ಬೇರೆ ಪಾಸಿಟಿವ್ ಆಗಿ ಟ್ಯಾಕಲ್ ಮಾಡ್ತಿರುತ್ತೆ. ಈ ಕ್ಯಾರೆಕ್ಟ್ರು ನಿಮ್ಮನ್ನೇ ಇನ್ಸ್ಪೈರ್ ಮಾಡ್ಬೋದು. ನಿಮ್ಮನೇಲಿ ಏನೋ ಸಮಸ್ಯೆ ಆಗ್ತಿರುತ್ತೆ, ಅದೇ ಥರದ ಸಮಸ್ಯೆ ಇವ್ರ ಮನೇಲೂ ಆಗ್ತಾ ಇರುತ್ತೆ. ಸೊ ಈ ಕ್ಯಾರೆಕ್ಟರ್ ಹ್ಯಾಂಡ್ಲ್ ಮಾಡುವಾಗ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೋದು. ಹೌದಲ್ಲ, ಕರೆಕ್ಟ್, ನಾನು ಹಿಂಗೆ ಮಾಡ್ಬೋದಿತ್ತಾ ಅಂತ ಎಲ್ಲೋ ನಾವು ಆಚೆ ಹೇಳಲಿಲ್ಲ ಅಂದರೂ ಮನಸ್ಸಿನಲ್ಲಿ ಅಂದ್ಕೋತೀವಿ, ಹೌದಲ್ಲ ಹಿಂಗೆ ಮಾಡಿದ್ರೆ. ಸೊ ಸೀರಿಯಲ್ಗಳ ಇಂಪ್ಯಾಕ್ಟ್ ಆಗಿರುತ್ತೆ, ಕಿರುತೆರೆಯ ಇಂಪ್ಯಾಕ್ಟೇ ಆಗಿರುತ್ತೆ. ನಾವು ಕಿರುತೆರೆ ಬಹುತೇಕ ಟಾರ್ಗೆಟೆಡ್ ಆಡಿಯನ್ಸ್ ಅಂದರೆ ಹೆಣ್ಮಕ್ಳಿಗೋಸ್ಕರನೇ ನಾವು ಸೀರಿಯಲ್ ಮಾಡೋದು. ಹೆಣ್ಮಕ್ಳಿಗೆ ನೀವು ಹೇಳ್ದಂಗೆ ಕರೆಕ್ಟು, ದಿನದಲ್ಲಿ 2 ಗಂಟೆ ಅಲ್ಲ, ಅವಳಿಗೆ ಸಿಕ್ಕಿದ್ರೆ 5 ಗಂಟೆ ತೊಗೊಂಡ್ರು ತಪ್ಪಲ್ಲ. ಯಾಕೆಂದರೆ ಅವಳು ಅಷ್ಟು ದುಡಿತಾಳೆ, ಅವಳಿಗಷ್ಟು ಮೊದಲನೇ ಕ್ವಶನ್ನಿಗೆ ಹೋಗೋದಾದರೆ ಅಷ್ಟು ಸ್ಟ್ರೆಸ್ ಇರುತ್ತೆ, ಅಷ್ಟು ಎಮೋಷನ್ಸ್ ಇರುತ್ತೆ. 4 ಜನ ಇರುವಂಥ ಮನೇಲಾದರೂ ಯಾರ್ದೋ ಮನೆಯಿಂದ ಫೋನ್ ಬಂದಿರುತ್ತೆ, ಅತ್ತೆ ಮನೆಯಿಂದ ಫೋನ್ ಬಂದಿರುತ್ತೆ, ತಂದೆ ತಾಯಿ ಮನೆಯಿಂದ ಫೋನ್ ಬಂದಿರುತ್ತೆ, ಅಕ್ಕನಿಂದ ಫೋನ್ ಬಂದಿರುತ್ತೆ, ಇನ್ನೇನು ಮಲ್ಟಿಪಲ್ ಓಡ್ತಿರುತ್ತೆ ತಲೆಯಲ್ಲಿ. ಪ್ಲಸ್ ಗಂಡಂಗೆ ಏನು ಬೇಕು, ಮಕ್ಳಿಗೆ ಏನು ಬೇಕು, ಮಕ್ಳಿಗೆ ಶಾಲೆ ಕಳ್ಸಿದ್ರ, ಮಕ್ಳ ಎಕ್ಸಾಮ್ ಬಂದ, ತನಗೇನು ಬೇಕು ಅನ್ನೋದು ನಾವು ಗೊತ್ತೇ ಆಗಲ್ವಲ್ಲ. ಸೊ ತನಗೋಸ್ಕರನಾದ್ರೂ ಅದನ್ನ ಐಡೆಂಟಿಫೈ ಮಾಡ್ಕೊಳಕ್ಕಾದ್ರೂ 1-2 ಅವರ್ ಬೇಕು ಅವಳಿಗೆ, ಖಂಡಿತ ಬೇಕು. ಅವಳಿಗೋಸ್ಕರ 1-2 ಅವರ್, ನಾನು ಹೇಳದ್ನಲ್ಲ, ಸಮಯ ಸಿಕ್ಕಿದ್ರೆ 5 ಗಂಟೆ ತಗೊಂಡ್ರು ತಪ್ಪಲ್ಲ ಅದು. ಮ್ಯಾಮ್, ಇನ್ನು ಮುಂದಿನ ಪ್ರಶ್ನೆಗೆ ನಾನು ಹೋಗೋದು ಅಂತ ಆದ್ರೆ, ತಾವು ನಟಿಯೂ ಹೌದು, ಹಾಗಿರುವಾಗ ಈ ಪ್ರಶ್ನೆ ಬಹಳ ಸೂಕ್ತ ಅಂತ ಅನ್ಕೊಳ್ತೀನಿ ನಾನು. ಇವತ್ತಿನ ಚಲನಚಿತ್ರ ರಂಗ ಇರ್ಬೋದು ಅಥವಾ ಕಿರುತೆರೆ ಇರ್ಬೋದು, ಇಲ್ಲಿ ಹೆಣ್ಣು ಮಕ್ಕಳು ಪಾತ್ರಧಾರಿಗಳಾಗಿ ನಟಿಯರಾಗಿ ಬಂದಾಗ ಅವರೊಂದು ಎಷ್ಟು ಸಮಯಗಳ ಕಾಲ ಅವರು ಇರಬಲ್ಲರು ಆ ಒಂದು ಫೀಲ್ಡ್ ನಲ್ಲಿ ಅಂತ ಹೇಳಿ ನಾವು ನೋಡಿದ್ರೆ ಪುರುಷರಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಅಂತ ಹೇಳ್ಬೋದು. ಈಗ ಇವತ್ತು ಕೂಡ ಪುರುಷರಲ್ಲಿ ನಾಯಕ ನಟರಾಗಿ ಇರುವಂತ ಎಷ್ಟೋ ನಟರಿಗೆ ನಟಿಯರಾಗಿದ್ದವರು ಇವತ್ತು ಪೋಷಕ ಪಾತ್ರದಲ್ಲಿದ್ದಾರೆ. ಒಂದು 10 ಇಲ್ಲ ಒಂದು 5-6 ವರ್ಷಗಳ ಕಾಲ ಅವರು ನಟಿಯರಾಗಿದ್ರೆ ಪುಣ್ಯ ಅಂತ ಹೇಳುವಂತಹ ಪದ್ಧತಿ ಇದೆ. ಇನ್ನೊಂದು ತುಂಬಾ ಆಯ್ಕೆಗಳಿದೆ. ಒಂದು ಚಿತ್ರದಲ್ಲಿ ನಟಿಯಾಗಿದ್ದಾಕೆ ಇನ್ನೊಂದು ಚಿತ್ರಕ್ಕೆ ನಟಿಯಾಗಿ ಆಯ್ಕೆ ಆಗ್ತಾಳೆ ಅನ್ನುವಂಥದ್ದು ಖಂಡಿತ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಹಾಗಿರುವಾಗ ಹೆಣ್ಣು ಮಕ್ಕಳ ಆಯ್ಕೆ ಅನ್ನುವಂಥದ್ದು ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ, ಬೇರೆ ಬೇರೆ ಪಾತ್ರಗಳನ್ನು ಹಿಡ್ಕೊಳ್ಳುವಂಥದ್ದು ಕಷ್ಟ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ವೃತ್ತಿ ಅದೇ ಆದರೆ ಕಷ್ಟ ಆಗಲ್ಲ,
ಬಟ್ ವೃತ್ತಿಯ ಜೊತೆಗೆ ಸಂಸಾರದ ಜವಾಬ್ದಾರಿ ಅಥವಾ ಮಗಳಾಗಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ನಟಿಯಾಗಿ ಬರೀ ನಟಿ ಅಷ್ಟೇ ಆದರೆ ಖಂಡಿತ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕೆಂದರೆ ಅದು ಸುಮಾರು ಜನ ನಮ್ಮ ಮುಂದೆ ಹೀರೋಯಿನ್ಗಳಿದ್ದಾರೆ, ನಟಿಯರಿದ್ದಾರೆ, ನಮ್ಮ ಮುಂದೆ ಎಕ್ಸಾಂಪಲ್ಸ್ ಹೀರೋಯಿನ್ ಇದ್ದಾರೆ. ವೃತ್ತಿ ಒಂದೇ ಅವರ ಧ್ಯೇಯ ಆದರೆ ವೃತ್ತಿಯ ಜೊತೆ ಅವರೊಬ್ಬ ಮಗಳಾಗಬೇಕು, ಅವರೊಬ್ಬ ಹೆಂಡತಿ ಆಗಬೇಕು, ಅವರೊಬ್ಬ ತಾಯಿ ಆಗಬೇಕು ಅಂದಾಗ ಡೆಫಿನೆಟ್ಟಾಗಿ ನಮ್ಮ ಎನರ್ಜಿ ಎಲ್ಲ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ನಟಿಯಾಗಿ ಸುಮಾರು ಟೈಮ್ ಇರೋಕ್ಕಾಗಲ್ಲ. ಹೌದು. ಯಾಕೆಂದರೆ ಅವರನ್ನು ಬೇರೆ ಬೇರೆ ಇದು ಕರೀತಿರುತ್ತೆ, ಕರ್ತವ್ಯಗಳು ಕರೀತಿರುತ್ತೆ. ಸೊ ಆ ಕರ್ತವ್ಯಗಳಿಗೋಸ್ಕರ ಅವಳ ಸ್ಥಾನ ಬಿಟ್ಕೊಡ್ತಾಳೆ ಹೊರತು ಆ ಕರ್ತವ್ಯನೇ ಬೇಕು ಅಂತ ಹೋದರೆ ಖಂಡಿತ ಆ ಕರ್ತವ್ಯದ ಜೊತೆ ಅವಳು ಅಂದರೆ ಅದೇ ಬೇಕು ಅಂತ, ಇದು ಉಳಿದಿದ್ದ ಆಯ್ಕೆಗಳೆಲ್ಲ ಮಿಕ್ಕಿದ್ದು ಆಮೇಲೆ ಅಂತ ಅಂದ್ಕೊಂಡ್ರೆ ಅವಳು ನಟಿ ಆಗಬಲ್ಲಳು. ಅಂದರೆ ಅಲ್ಲೇ ಇರ್ಬೋದು, ಅವಕಾಶಗಳು ಖಂಡಿತ ಸಿಗ್ತವೆ. ಬಟ್ ಅದು ಅದ್ರ ಜೊತೆಗೆ ಬೇರೆ 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 ಅಂತ ಬಂದಾಗ ದೈಹಿಕ ಬದಲಾವಣೆಗಳಾಗ್ತವೆ. ಮದುವೆ ಆದಮೇಲೆ ಆಗುವ ನಮ್ಮ ಬದಲಾವಣೆಗಳಿರ್ಬೋದು, ಮಕ್ಕಳಾದ್ಮೇಲೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳಿರ್ಬೋದು. ಖಂಡಿತ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ತುಂಬ ಕಾಮನ್ ಆಗಿದ್ದಾವೆ. ಅಂದರೆ ಸ್ಟ್ರೆಸ್ಸು, ಇನ್ನೊಂದು ಮತ್ತೊಂದು ಆ ಥರದ್ರಲ್ಲಿ. ಸೊ ಹಾಗಿದ್ದಾಗ ನಟಿಗೆ ಬೇಕಾಗಿರುವ ಚೆಕ್ ಲಿಸ್ಟ್ಗಳು ಅವಳ ಹತ್ರ ಇರಲ್ಲ. ಬಟ್ ಅದೇ ಆಗ್ಬೇಕು ಅಂತಂದ್ರೆ ಅವಳ ಹತ್ರ ಟೈಮ್ ಇರುತ್ತೆ. ಬೆಳಗ್ಗೆ ಜಿಮ್ಮಿಗೆ ಹೋಗ್ತಾಳೆ, ಯಾರೋ ಒಬ್ರು ಸಲಾಡ್ ಮಾಡ್ಕೊಡಕ್ ಇರ್ತಾರೆ, ಅವ್ರಿಗೆ ಬೇಕಾಗಿರುವ ಊಟವನ್ನ ಕೊಡೋರು ಇರ್ತಾರೆ, ಗ್ರೂಮಿಂಗ್ ಮಾಡೋರು ಇರ್ತಾರೆ, ಅವ್ರ ಮೀಟಿಂಗ್ಸ್ಗಳನ್ನ ಸ್ಕೆಡ್ಯೂಲ್ ಮಾಡೋರು ಇರ್ತಾರೆ, ಎಲ್ಲವೂ ಇರ್ತಾರೆ. ಅದಷ್ಟೇ ಮಾಡಿದ್ರೆ ಮಾತ್ರ. ಉಳಿದ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ನಟಿ ಆಗ್ತೀನಿ ಅಂದ್ರೆ ಬಹುಶಃ ಸ್ವಲ್ಪ ಕಷ್ಟ ಆಗ್ಬಹುದೇನೋ ಅನ್ನೋದು ನನ್ನ ಒಪಿನಿಯನ್. ಮ್ಯಾಮ್, ಒಬ್ಬ ಹೆಣ್ಣು ಮಗಳಿಗೆ ಸಾಧನೆಯ ಹಾದಿಯಲ್ಲಿ ನಡೆಯೋದಕ್ಕೆ ಕುಟುಂಬದ ಪ್ರೋತ್ಸಾಹ ಎಷ್ಟು ಮುಖ್ಯ? ನಿಮ್ಮ ಬದುಕಲ್ಲಿ ಕುಟುಂಬದ ಪ್ರೋತ್ಸಾಹ ಹೇಗಿತ್ತು? ನಾನು ಆಗ್ಲೇ ಹೇಳಿದ ಹಾಗೆ ನನ್ನ ಕುಟುಂಬ ಇದ್ದಿದ್ದಕ್ಕೆ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ನೀವು ನನ್ನ ಇವತ್ತಿನ ದಿವಸ ಮಾತಾಡಿಸ್ತಾ ಇದ್ದೀರಿ. ಸ್ವಪ್ನ ಕೃಷ್ಣ ಅಂತ ಹುಡ್ಕೊಂಡು ಬಂದು ನನಗೊಂದು ಗೌರವ ಕೊಟ್ಟು ಇಲ್ಲಿ ಮಾತಾಡಿಸ್ತಾ ಇದ್ದೀರಿ. ಕುಟುಂಬ ಇಲ್ಲದೇ ಇದ್ರೆ ಬಹುಶಃ ಈ ಸ್ವಪ್ನ ಕೃಷ್ಣ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ತಮ್ಮ ಆಸೆಗಳು ಸಾಕಷ್ಟಿದ್ರೂ ಒಬ್ಬರಿಗೋಸ್ಕರ ತಮ್ಮ ಆಸೆಗಳನ್ನೆಲ್ಲ ಬದಿಗಿಟ್ಟು ನೀನ್ ಹೆಸರು ಮಾಡು ಅಂತ ಹೇಳುವಂಥ ಒಂದು ಕುಟುಂಬ ನನಗೆ ಸಿಕ್ಕಿದೆ. ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ನನ್ನ ಅತ್ತೆ ಇರ್ಬೋದು, ನನ್ನ ಒರ್ಗಿತ್ತಿ ಇರ್ಬೋದು, ನನ್ನ ಮಕ್ಕಳು ಇರ್ಬೋದು, ನನ್ನ ಗಂಡ ಇರ್ಬೋದು, ನನ್ನ ಮೈದುನ ಇರ್ಬೋದು, ಎಲ್ಲರೂ ಸಹಿತ ಅಂದರೆ ನಾನು ನನ್ನ ಗಂಡ ಮತ್ತು ನನ್ನ ಮೈದುನ ಒಟ್ಟಿಗೆ ಕೆಲಸ ಮಾಡೋದು. ಅವರು ನನ್ನ ಮೈದುನ ಫೈನಾನ್ಸಸ್ ನೋಡ್ಕೋತಾರೆ, ನಾನು ಕೃಷ್ಣ ಇಬ್ಬರು ಇದನ್ನು ನೋಡ್ಕೋತೀವಿ, ಕ್ರಿಯೇಟಿವ್ ವರ್ಕನ್ನು ನೋಡ್ಕೋತೀವಿ. ಸೊ ನಮಗೆ ಸೀರಿಯಲ್ ಇದರಲ್ಲಿ ಟೆನ್ಷನ್ಗಳು ಸಾರ್ಟೆಡ್ ಇದೆ. ಯಾಕೆಂದರೆ ದೇವರಾಜ್ ಇದ್ದಾರೆ ನೋಡೋದಕ್ಕೆ. ಮನೆ ಅಂತ ಬಂದಾಗ ಅತ್ತೆ ನೋಡ್ಕೋತಾರೆ, ಓರ್ಗಿತ್ತಿ ನೋಡ್ಕೋತಾರೆ. ನನಗೆ ಏನೂ ಸಮಸ್ಯೆನೇ ಇಲ್ಲ. ನನ್ನ ಮಕ್ಕಳು ನನ್ನ ಹತ್ರ ಬೆಳೆದೇ ಇಲ್ಲ. ಇವತ್ತಿಗೂ ಅವಳನ್ನೇ ಅಮ್ಮ ಅಂತಾರೆ, ನನ್ನನ್ನು ಮಮ್ಮಿ ಅಂತಾರೆ. ಸೊ ಹಾಗೆ ಅವ್ರು ಹೇಗೆ ಅಂದರೆ ಒಂದು ಕ್ಷಣಕ್ಕೂ ಸಹಿತ ಇಲ್ಲಿವರೆಗೂ ಅಂದರೆ ಇಲ್ಲೇನೋ ಸಮಸ್ಯೆ ಆಯ್ತು, ಇವತ್ತು ಮನೆಗೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದರೆ ನಾನು ಹೋಗಿ ನೀರು ತಗೋಬೇಕು ಅನ್ನೋದು ವಾತಾವರಣ ಇಲ್ಲ ನನಗೆ. ನನ್ನ ಮುಂದೆ ನೀರು ಬರುತ್ತೆ, ಕುಡಿ ನೀನು ಆರಾಮಾಗು, ಅಷ್ಟೇ. ಅಲ್ಲೆಲ್ಲೋ ಗಂಟ್ಲು ಇದು ಮಾಡ್ಕೊಂಡು ಬಂದಿರ್ತೀಯ, ಕೂಗಾಡ್ಕೊಂಡು ಬಂದಿರ್ತೀಯ, ಕೂತ್ಕೋ ಒಂದು 5 ನಿಮಿಷ ಕೂತ್ಕೋ, ಒಂದು 10 ನಿಮಿಷ ಕೂತ್ಕೋ, ಆಮೇಲೆ ಸ್ನಾನಗಿನ್ನ ಮಾಡಿ ಬಂದು ಊಟ ಮಾಡಿವಿ ಅಂತೆ ಅನ್ನುವ ಒಂದು ಪ್ರೀತಿ ಕೊಡುವಂಥ ಒಂದು ಕುಟುಂಬ ಇದೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ಖಂಡಿತವಾಗಿಯೂ ಮ್ಯಾಮ್, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಜ್ಞಾನ ವಿಕಾಸ ವಾಹಿನಿ ಅಂತ ಹೇಳಿದ್ರೇನೆ ಒಂದಷ್ಟು ಮಹಿಳೆಯರ ಒಂದು ಬಳಗ. ಅದು ತಮಗೆ ಬಹಳ ಆಪ್ತವಾದಂಥ ಮಹಿಳೆಯರು. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂಥ ಮಹಿಳೆಯರು. ಪ್ರತಿದಿನ ಆದ್ರೆ ನಿಮ್ಮ ಸತ್ಯ ಧಾರಾವಾಹಿಯನ್ನು, ಭಾರ್ಗವಿಯನ್ನು ನೋಡ್ತಾ ಬೆಳೀತಾ ಇರುವಂತಹ ಮಹಿಳೆಯರು. ಒಂದಷ್ಟು ತಮ್ಮದೇ ಆದ ಸಾಧನೆಯ ದಾರಿಯಲ್ಲಿ ನಡೀತಾ ಇದ್ದಾರೆ. ಕೆಲವರು ಒಂದಷ್ಟು ಲೋನ್ ಫೆಸಿಲಿಟಿಯನ್ನು ಪಡ್ಕೊಂಡು ತಮ್ಮದೇ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ನಮ್ಮ ಕೃಷಿ ಭೂಮಿಯಲ್ಲಿ ಇವತ್ತಿನ ದಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಕೃಷಿಯಲ್ಲಿ ನಿರತರಾದವರಿದ್ದಾರೆ. ಹೀಗಿರುವಾಗ ಎಲ್ಲ ಮಹಿಳೆಯರಿಗೆ ಅವರ ಬದುಕಿನಲ್ಲಿ ಮುನ್ನಡೆಯುವುದಕ್ಕೆ ನಿಮ್ಮ ಮಾಹಿತಿ ಮಾರ್ಗದರ್ಶನ ಏನು? ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಅವರವರ ಜೀವನದ ಹೀರೋಗಳು ಹೆಣ್ಮಕ್ಳು. ಅವರವರ ಬದುಕನ್ನು ಕಟ್ತಿರೋರು ಇವರೆಲ್ಲ. ನನಗೆ ಇಂಥ ಹೆಣ್ಮಕ್ಳನ್ನ ನೋಡೋಕ್ಕೆ, ಅವ್ರ ಬಗ್ಗೆ ಕೇಳೋಕ್ಕೆ ತುಂಬ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಇಷ್ಟೊತ್ತು ನಾವು ಏನು ಮಾತಾಡಿದ್ವಿ, ಇದು ಯಾವುದು ತುಂಬ ಈಸಿಯಾಗಿ ಸಿಕ್ಕುವಂಥದ್ದು ಅಲ್ಲ. ಸೊ ಆವಾಗಲೇ ಮಾತಾಡಿದ ಹಾಗೆ ಈ ಹೆಣ್ಣಿಗಿರುವ ಶಕ್ತಿ ಅದು. ಅವಳು ಬದುಕನ್ನು ಅವಳು ಯಾವ ಥರ ಬೇಕಾದರೂ ರೂಪಿಸ್ಕೊಳ್ಬೋದು. ಅವಳ ಯೋಚನೆ ಕರೆಕ್ಟಾಗಿದ್ದರೆ
ಅವಳನ್ನ ನಿಲ್ಸೋರು ಯಾರು ಇಲ್ಲ, ಅವಳನ್ನ ಯಾರು ತಡಿಯಕ್ಕಾಗಲ್ಲ. ಅಂದ್ರೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಅವಳು ಅಂದ್ರೆ ಇವತ್ತಿಗೂ ನನಗೆ ಸಾಕಷ್ಟು ಜನ, ನಾನು ಐ ಲುಕ್ ಅಪ್ ಟು ಸೋ ಮೆನಿ ಪೀಪಲ್. ಅಂದ್ರೆ ಇವತ್ತಿಗೂ ಯಾರ್ದೋ ಒಬ್ರದ್ದು ಇಂಟರ್ವ್ಯೂ ನೋಡಿದಾಗ ಅಥವಾ ಇನ್ಯಾವುದೋ ಒಂದು ಏನೋ ನೋಡಿದಾಗ, ಅರೆ ಹೌದಲ್ಲ, ಇವರೆಲ್ಲ ಎಷ್ಟು ಟೈಮ್ ತಗೊಂಡು ನಾವೆಲ್ಲ ಇನ್ನೂ ಹಿಂದೆ ಇದ್ದೀವಿ, ಇನ್ನೂ ಇದೇ ನಮಗೆ ಮಾಡೋದಕ್ಕೆ, ಪ್ರತಿದಿನ ಪ್ರತಿ ಗಳಿಗೆ ಕೂಡ ನಾವು ಏನೋ ಮಾಡಬೇಕು ಅನ್ನೋ ಛಲದಲ್ಲಿ ಹೋಗ್ತಾನೇ ಇರ್ತೀವಿ. ಬಟ್ ಹೋಗ್ತಾ 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 ಅದನ್ನು ಮಾಡುವ ಶಕ್ತಿ ಜಾಸ್ತಿ ನಮ್ಮಲ್ಲಿರುತ್ತೆ. ಹೆಣ್ಮಕ್ಳು, ನಿಮ್ಮ ಜ್ಞಾನ ವಿಕಾಸ ಅಡಿಯಲ್ಲಿ ಇರುವ ಹೆಣ್ಮಕ್ಳು ನಾನು ಸಾಕಷ್ಟು ಜನ ನೋಡಿದ್ದೀನಿ. ಅಂದ್ರೆ ಕೆಲವೊಂದ್ಸಲಿ ನಾನು ಧರ್ಮಸ್ಥಳಕ್ಕೆ ಬಂದಾಗ ಕೆಲವೊಂದು ಅಂಗಡಿಗಳಿಗೆ ಭೇಟಿ ಕೊಟ್ಟಾಗ ಅವ್ರು ಮಾತನಾಡುವ ಶೈಲಿ ಇರ್ಬೋದು, ಅವ್ರಿಗಿರುವ ಎಜುಕೇಶನ್ ಇರ್ಬೋದು, ಆಮೇಲೆ ಅವ್ರಿಗಿರುವ ಇನ್ಫಾರ್ಮೇಶನ್ನು, ನಾಲೆಡ್ಜು ಬಹುಶಃ ತುಂಬ ಇನ್ಸ್ಪೈರಿಂಗ್ ಅನ್ಸುತ್ತೆ. ನಾನು ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಸಲ ಓಡಾಡಿದ್ದೀನಿ, ಸಾಕಷ್ಟು ಅಂಗಡಿಗಳಿಗೆ. ಸಿರಿ ಅಂತ ಒಂದು ಬ್ರ್ಯಾಂಡ್ ಇದೆ ಅಲ್ವಾ ನಿಮ್ದು, ಅದರದ್ದು ಬ್ರ್ಯಾಂಡನ್ನು ಸಹಿತ ನಾನು ಅಗರಬತ್ತಿಗಳು ಅದೆಲ್ಲವೂ ನನ್ನ ಮನೆಗೆ ತಗೊಂಡ್ ಬರ್ತೀನಿ ಆ ಕಡೆ ಎಲ್ಲ ಬಂದಾಗ. ಮತ್ತೆ ಇಲ್ಲೂ ಸಿಗ್ತವೆ, ಅದು ಇಲ್ಲಿ ಬೆಂಗಳೂರಲ್ಲೂ ಸಿಗ್ತವೆ. ಸೊ ಒಂದು ಹೆಣ್ಮಕ್ಳನ್ನ ಎಂಪವರ್ ಮಾಡುವ ಥಾಟ್ ಇದೆಯಲ್ಲ, ಅದು ಮಾತೃಶ್ರೀ ಅವ್ರಿಗೆ ನಿಜಕ್ಕೂ ದೇವ್ರು ಮಾಡುವ ಕೆಲಸ ಅದು. ಅಂದ್ರೆ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಎಂಪವರ್ ಮಾಡ್ತಾರಲ್ಲ, ಅದು ತುಂಬಾ, ಅಂದ್ರೆ ಮೇಡಮ್ ಅದು ಸುಮ್ಮನೆ ಇದೇನೋ ಹೊಗಳಿಕೆಯಾಗೆ ಆಡುವ ಮಾತು ಖಂಡಿತ ಅಲ್ವೇ ಅಲ್ಲ ಇದು. ಅಂದ್ರೆ ಆ ಒಂದು ಥಾಟ್ ಯಾರಿಗೂ ಬರಲ್ಲ. ಇವತ್ತು ಪಕ್ಕದಲ್ಲಿ ಒಂದು 100 ರೂಪಾಯಿ ಸಾಲ ಕೊಡ್ರಿ ಅಂತಂದ್ರೆ ಇವ್ರಿಗೆ ಕೊಡ್ಬೇಕಾ 100 ರೂಪಾಯಿ ಸಾಲ ಅಂತ ಯೋಚನೆ ಮಾಡುವ ಜನಗಳ ಮಧ್ಯೆ ಅಂಥ ದೊಡ್ಡ ವ್ಯಕ್ತಿತ್ವ ಒಂದು ಹೆಣ್ಮಕ್ಳನ್ನ ಎಂಪವರ್ ಮಾಡಿ ಸಮಾಜದಲ್ಲಿ ಅವ್ರಿಗೊಂದು ಸ್ಥಾನ ಮಾನ ಕೊಡಿಸುವ ಅಂತ ಹೇಳಿ ಅವ್ರ ಮುಂದೆ ನಿಂತು ಅವ್ರ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಮ್ಯಾಮ್ ನಮ್ಗೆ ಅಂದ್ರೆ ನಾವು ತುಂಬಾ ಉತ್ತಮವಾದ ಸಮಾಜದಲ್ಲಿದ್ದೀವಿ. ಎಸ್ಪೆಷಲಿ ನಾ ರಿಯಲಿ ಲುಕ್ ಅಪ್ ಟು ಅಮ್ಮ ಈ ವಿಚಾರದಲ್ಲಿ. ಸೊ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ, ನೀವೆಲ್ಲ ನಿಮ್ಮ ಜೀವನದ ಹೀರೋಗಳು, ನಿಮ್ಮ ಮನೆಯನ್ನ ಕಟ್ಟಿದಂಥ ಹೀರೋಗಳು, ಕಟ್ಟುವಂಥ ಹೀರೋಗಳು. ಸೊ ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿಗೆ ಒಂದು ಸಲಾಂ. ಹೀಗೆ ಮುಂದುವರಿಲಿ, ಒಳ್ಳೆ ಯೋಚನೆಗಳನ್ನು ಮಾಡೋಣ, ಒಳ್ಳೆ ಸಮಾಜವನ್ನು ಕಟ್ಟೋಣ. ಮ್ಯಾಮ್, ಇಷ್ಟು ಹೊತ್ತು ಮಹಿಳಾ ದಿನಾಚರಣೆಯ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನು ಒದಗಿಸಿಕೊಟ್ಟಿದ್ದೀರಾ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಅಷ್ಟು ದೂರದಿಂದ ಬಂದು ಇಲ್ಲಿ ನನ್ನನ್ನು ಗುರುತಿಸಿ ನನಗೆ ಇಂಥ ಒಂದು ಗೌರವ ಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟು ಹೊತ್ತು ಶ್ರೀಮತಿ ಸ್ವಪ್ನಕೃಷ್ಣ ಅವರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದೀರಾ. ಇಂತಹ ಇನ್ನೊಬ್ಬ ಅತಿಥಿಯ ಜೊತೆಗೆ ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.